ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯನ್ನ ಅದ್ದೂರಿಯಾಗಿ ನೀವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇರ್ತೀರಾ. ದೇವರುಗಳ ದೇವ ಮಹಾದೇವನ ಆಚರಣೆಯನ್ನ ಹಾಗಾದ್ರೆ ಹೇಗೆ ಮಾಡಬೇಕು, ಏನು ಮಾಡಬಾರ್ದು, ಜಾಗರಣೆ ಉಪವಾಸ ಸೇರಿದಂತೆ ಕೆಲವೊಂದಷ್ಟು ಮಿಸ್ಟೇಕ್ಗಳನ್ನ ಮಾಡದಂತೆ ಯಾವ ರೀತಿ ಆಚರಣೆಯನ್ನ ಮಾಡಬೇಕು ಇದನ್ನ ತಿಳಿಸ್ಕೊಡೋದಕ್ಕೆ ಆಧ್ಯಾತ್ಮಿಕ ಚಿಂತಕರಾದ ರಮಾ ನಾರಾಯಣ್ ಮೇಡಮ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಾರೆ. ಅವರನ್ನ ಮೊದಲು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೇಡಮ್, ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಿಮಗೆ ಶಿವರಾತ್ರಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ನಿಮಗೂ ಸಹ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಾಡಿನ ವೀಕ್ಷಕರೆಲ್ಲರೂ ಕೂಡ ಸೇರಿದಂತೆ ಎಲ್ಲರೂ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಸೊ ಮೊದಲಿಗೆ ಶಿವರಾತ್ರಿ ಹಬ್ಬ ಹಿಂದೂ ಪುರಾಣದ ಪ್ರಕಾರ, ಕೆಲವೊಂದಿಷ್ಟು ಕಥೆಗಳ ಪ್ರಕಾರ ಯಾವ ಕಾರಣಕ್ಕೆ ಆಚರಣೆ ಮಾಡಲಾಗತ್ತೆ ಅಮ್ಮ? ಶಿವರಾತ್ರಿ ಆಚರಣೆನೇ ಒಂದು ಮಹತ್ವ. ಶಿವರಾತ್ರಿ ಅಂದ ತಕ್ಷಣ ನಮಗೆ ಮೊಟ್ಟ ಮೊದಲ ಜ್ಞಾಪಕ ಬರೋದು ಉಪವಾಸ, ಜಾಗರಣೆ, ಅಭಿಷೇಕ. ಇದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ವೇದವ್ಯಾಸರು ಪುರಾಣಗಳಲ್ಲಿ ಅನೇಕ ಕಥೆಗಳನ್ನು ಹೇಳಿದ್ದಾರೆ. ಶಿವರಾತ್ರಿಯ ಆಚರಣೆನೇ ಒಂದು ವೈಶಿಷ್ಟ್ಯ. ನಾವು ಶಿವರಾತ್ರಿ ಮಾಸ ಶಿವರಾತ್ರಿ ಅಂತಲೂ ಆಚರಣೆ ಮಾಡ್ತೀವಿ, ಮಹಾಶಿವರಾತ್ರಿ ಅಂತಲೂ ಆಚರಣೆ ಮಾಡ್ತೀವಿ. ಮಾಸ ಶಿವರಾತ್ರಿ ಯಾವಾಗ ಆಚರಣೆ ಮಾಡ್ತೀವಿ? ಪ್ರತಿ ತಿಂಗಳು ತ್ರಯೋದಶಿ, ಕೃಷ್ಣ ಪಕ್ಷ ತ್ರಯೋದಶಿ ಬಂದಾಗ ಮಾಸ ಶಿವರಾತ್ರಿ ಆಚರಣೆ ಮಾಡ್ತೀವಿ. ಅದೇ ಮಾಘ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಮೇಲೆ ಉಪರಿ ಚತುರ್ದಶಿ ಬರಬೇಕು. ಆಗ ನಾವು ಈ ಮಹಾಶಿವರಾತ್ರಿನ ಆಚರಣೆ ಮಾಡ್ತೀವಿ. ಪ್ರತಿ ತಿಂಗಳು ಕೃಷ್ಣ ಪಕ್ಷ ಚತುರ್ದಶಿನಲ್ಲಿ ಮಾಸ ಶಿವರಾತ್ರಿ ಆಚರಣೆ ಮಾಡಿದ್ರೆ ಮಹಾಶಿವರಾತ್ರಿನ ಮಾಘ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಉಪರಿ ಚತುರ್ದಶಿ, ಚತುರ್ದಶಿ ಅರ್ಧ ರಾತ್ರಿನಲ್ಲಿ ಇರಬೇಕು. ಆಗ ಮಹಾಶಿವರಾತ್ರಿನ ಆಚರಣೆ ಮಾಡ್ತೀವಿ. ಮಹಾಶಿವರಾತ್ರಿ ಅನ್ನೋ ಹೆಸರೇ ಹಿಂದೆ ನಮಗೆ ಒಂದು ತುಂಬ ಉಪಯೋಗವಾದಂಥ ಪದ ಸೇರಿಕೊಂಡಿದೆ. ಮಹಾ ಅಂದರೆ ಅನೇಕ ಪಾಪಗಳನ್ನು ಕಳೆಯುವಂಥದ್ದು ಮಹಾಶಿವರಾತ್ರಿ. ಶಿವರಾತ್ರಿ ಅಂದರೆ ಶಿವನ ರಾತ್ರಿ, ಶಿವರಾತ್ರಿ. ಶಿವನನ್ನು ಆರಾಧಿಸುವ ರಾತ್ರಿ ಶಿವರಾತ್ರಿ. ಈ ಶಿವರಾತ್ರಿಗೆ ಅನೇಕ ಕಥೆಗಳನ್ನು ಹೇಳ್ತೀವಮ್ಮ. ಇದಕ್ಕೆ ನಮಗೆ ಎಲ್ರಿಗೂ ಬಹಳ ಪಾಪ್ಯುಲರ್ ಆಗಿ ಗೊತ್ತಿರೋ ಕಥೆಗಳು ಅಂತಂದರೆ ಶಿವ ಲಿಂಗೋದ್ಭವ ಆಗಿದ್ದು ಅಲ್ವಾ. ಆಮೇಲೆ ನಾವು ಪ್ರತಿ ಮನೆಗಳಲ್ಲೂ, ಪ್ರತಿ ದೇವಸ್ಥಾನಗಳಲ್ಲೂ, ಈಗ ಮೊದಲಾದರೆ ದೇವಸ್ಥಾನದಲ್ಲಿ ಮಾಡೋರು, ಈಗ ನಮ್ಮ ಮನೆಗಳಲ್ಲಿ ತುಂಬ ಮನೆಗಳಲ್ಲಿ ಮಾಡ್ತೀವಿ ಗಿರಿಜಾ ಕಲ್ಯಾಣ. ಆಮೇಲೆ ಪರಮೇಶ್ವರ ಅಂದ ತಕ್ಷಣ ವಿಷ ಕೊಡ್ತವನು. ಇವುಗಳೆಲ್ಲವನ್ನೂ ಸಹ ಶಿವರಾತ್ರಿ ದಿನ ಆಗಿದ್ದರಿಂದ ಆಚರಣೆ ಶಿವರಾತ್ರಿ. ಅದಕ್ಕೆ ಶಿವನ ರಾತ್ರಿ ಶಿವರಾತ್ರಿ, ಶಿವನ ಮಹಿಮೆಗಳನ್ನು ಹೇಳೋ ರಾತ್ರಿ ಶಿವರಾತ್ರಿ. ಈಗ ನಾನು ಹೇಳಿದೆ, ಒಂದೊಂದೇ ಕಥೆ ನೋಡ್ಕೊಂಡು ಹೋಗೋಣವಾ? ಹೇಳಿ ಅಮ್ಮ. ತುಂಬ ಚೆನ್ನಾಗಿರುತ್ತೆ. ಪರಮಾತ್ಮ ಪರಬ್ರಹ್ಮ ಸ್ವರೂಪ ಪರಮೇಶ್ವರ. ಇದು ಶಿವಪುರಾಣ ವಿದ್ಯೇಶ್ವರ ಸಂಹಿತೆ 4ನೇ ಅಧ್ಯಾಯ. ಯಾರು ಬೇಕಾದರೂ ಓದ್ಕೋಬೋದು. ಯಾಕೆಂದರೆ ಒಂದು ಪುರಾಣ ಆಧಾರ ಕೊಟ್ವಿ ಅಂದರೆ ನಾಳೆ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಎಲ್ಲಿ ಬಂತು ಅಂದರೆ ಶಿವಪುರಾಣ ವಿದ್ಯೇಶ್ವರ ಸಂಹಿತೆ 4ನೇ ಅಧ್ಯಾಯ ತೆಗೆದು ನೋಡಿದ್ರೆ ಪರಮೇಶ್ವರ ತಾನೇ ಸ್ವತಃ ಹೇಳಿದಂಥ ಕೆಲವು ಮಾತುಗಳು ಬರುತ್ತೆ. ನಮಗೆ ಯಾವುದೇ ಪುರಾಣ ತಗೊಂಡ್ರೂ ಸಂವಾದ ಬರೋದು ಶೌನಕಾದಿ ಮಹರ್ಷಿಗಳು, ಸೂತ ಪುರಾಣಿಕರು. ಶೌನಕಾದಿ ಮಹರ್ಷಿಗಳು ಸೂತ ಪುರಾಣಿಕರನ್ನ ಕೇಳ್ತಾರೆ. ಪ್ರತಿಯೊಬ್ಬ ದೇವತೆಗೂ ಮೂರ್ತಿ ಪೂಜೆ ಇದೆ, ಆದರೆ ಪರಮೇಶ್ವರನಿಗೆ ಮಾತ್ರ ಸಾಕಾರ ನಿರಾಕಾರ ಈ ರೀತಿ ಪೂಜೆ ಮಾಡ್ತೀವಿ. ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಆಗ ಸೂತ ಪುರಾಣಿಕರು ಹೇಳ್ತಾರೆ, ಈ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಂತಂದರೆ ಪರಮೇಶ್ವರನಿಂದಲೇ. ಸನಕಾದಿ ಮಹರ್ಷಿಗಳು ನಂದಿಕೇಶ್ವರನ ಈ ಪ್ರಶ್ನೆಯನ್ನು ಕೇಳಿದಾಗ ನಂದಿಕೇಶ್ವರ ಹೇಳ್ತಾನೆ, ಇದಕ್ಕೆ ಉತ್ತರ ಹೇಳೋದಕ್ಕೆ ನನ್ನ ಕೈಲಿ ಸಾಧ್ಯವೇ ಇಲ್ಲ. ಪರಮೇಶ್ವರ ಅವತ್ತು ಏನು ಉತ್ತರ ಹೇಳಿದ್ನೋ ಅದನ್ನು ನಿಮಗೆ ಉತ್ತರ ಹೇಳ್ತೀನಿ. ಪರಮಾತ್ಮನನ್ನು ಯಾಕೆ 2 ರೂಪದಲ್ಲಿ ಆರಾಧನೆ ಮಾಡ್ತೀವಿ? ಪರಮೇಶ್ವರನ ಬಾಯಿಂದ ಬಂದಿದ್ದೆ. ಪರಮೇಶ್ವರ ಪರಬ್ರಹ್ಮ ಸ್ವರೂಪ. ಪರಬ್ರಹ್ಮ ಸ್ವರೂಪನಾದವನಿಗೆ ಅವನಿಗೆ 2 ರೂಪ ಇದೆ ಅಂತ ಅವನೇ ಹೇಳ್ತಾನೆ. ಶಿವಲಿಂಗ ರೂಪ ನಿರಾಕಾರ, ಅವನದೇ ಶ್ರೀ ವಿಗ್ರಹ ಇದೆ. ನಾವು ಪರಮೇಶ್ವರ ಅಂದ ತಕ್ಷಣ ಅವನಿಗೊಂದು ರೂಪ ಕೊಡ್ತೀವಲ್ವ. ಅವನ ಕೈಯಲ್ಲಿ ತ್ರಿಶೂಲನ ಹಿಡಿದಿದ್ದಾನೆ, ಜಟೆಯಲ್ಲಿ ಗಂಗೆ ಇದೆ, ಆಮೇಲಿಂದ ಚಂದ್ರ ಇದ್ದಾನೆ, 3 ಕಣ್ಣು, ಕೈಲಾಸವಾಸಿ. ಇದು ಪರಮೇಶ್ವರನ ಶ್ರೀ ವಿಗ್ರಹ. ಈ ಶ್ರೀ ವಿಗ್ರಹನ ಆರಾಧನೆ ಮಾಡೋದು ಸಾಕಾರ.
ಈ ರೀತಿ ಅವನನ್ನು ಯಾರು ಪರಬ್ರಹ್ಮ ಸ್ವರೂಪಿಯಾದ ಪರಮೇಶ್ವರನ ಆರಾಧನೆ ಮಾಡ್ತಾರೋ ಭಕ್ತಿಯಿಂದ ಮಾಡಿದವನಿಗೆ ಮೋಕ್ಷ. ಅಮ್ಮ, ಇದ್ರ ಮಧ್ಯದಲ್ಲಿ ಕೇಳೋದು, ಈಗ ಎರಡೂ ಪೂಜೆ ಅಂದ್ರೆ ಈಗ ನೀವೇನು ಹೇಳ್ತಾ ಇದ್ರಿ, ಮೂರ್ತಿ ಪೂಜೆ ಜೊತೆಗೆ ಶಿವಲಿಂಗದ ಪೂಜೆ, ಈ ಎರಡೂ ಪೂಜೆಗಳಲ್ಲೂ ಕೂಡ ಬೇರೆ ಬೇರೆ ಪ್ರಾಪ್ತಿಗಳು ಸಿಗ್ತವ ಅಥವಾ ಬೇರೆ ಬೇರೆ ರೀತಿಯಾದಂತ ಫಲ ಸಿಗತ್ತಾ, ಹೇಗೆ? ಫಲ ಒಂದೇ. ನೀವು ಸಾಕಾರವಾಗಾದ್ರೂ ತಗೊಳ್ಳಿ, ನಿರಾಕಾರವಾಗಾದ್ರೂ ತಗೊಳ್ಳಿ. ಭಗವದ್ಗೀತೆನಲ್ಲಿ 12ನೇ ಅಧ್ಯಾಯನಲ್ಲಿ ಕೇಳ್ತಾನೆ, ಸಾಕಾರ ಶ್ರೇಷ್ಠವೋ ನಿರಾಕಾರ ಶ್ರೇಷ್ಠವೋ, ನೀನು ಯಾವುದರಿಂದ ನನ್ನ ಬಾರಯ್ಯ, ಒಟ್ನಲ್ಲಿ ನನ್ನನ್ನು ಆರಾಧನೆ ಮಾಡು. ಫಲ ಒಂದೇ. ಆದರೆ ಪರಮೇಶ್ವರನಿಗೆ ಮಾತ್ರನೇ ಸಾಕಾರ ನಿರಾಕಾರ. ಆರಾಧನೆಯ ಕ್ರಮಗಳು ಕೂಡ ಬೇರೆ ಬೇರೆ ಇರ್ತವೆ. ಏನಿಲ್ಲ, ನೀವು ಹೇಗೆ ಮಾಡಿದ್ರೂ ಒಂದೇ. ನೀವು ಅದೇ ಎಲ್ಲದಕ್ಕೂ ಷೋಡಶೋಪಚಾರ ಪೂಜೆ, ಅದರಲ್ಲೇ ಭಗವಂತನ ಕರೆಯೋದು, ನೈವೇದ್ಯ, ಇವೆಲ್ಲನೂ ಷೋಡಶೋಪಚಾರ ಪೂಜೆ. ಲಿಂಗಕ್ಕೂ ಅದೇ ರೀತಿ ಪೂಜೆ ಮಾಡ್ತೀವಿ, ಪರಮಾತ್ಮನ ಶ್ರೀ ವಿಗ್ರಹಕ್ಕೂ ಹಾಗೆ ಪೂಜೆ ಮಾಡ್ತೀವಿ. ಆದರೆ ಒಂದು ಲಿಂಗಕ್ಕೆ ಮಾತ್ರ ಅಭಿಷೇಕ ಬಹಳ ಇದು ನಾವು ಮಾಡ್ತೀವಿ. ಯಾಕೆಂದರೆ ಪ್ರತಿ ದೇವಾಲಯಗಳಲ್ಲೂ ಮೇಲ್ಗಡೆ ಈಶ್ವರನಿಗೆ ಅಭಿಷೇಕಕ್ಕೆ ಅಂತ ಹೇಳಿಬಿಟ್ಟೆ ಕಟ್ಟಿರ್ತಾರೆ. ಹೌದು, ಅದು ಒಂದೊಂದು ತೊಟ್ಟು 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 ನೀರು ಬೀಳ್ತಾ ಇರುತ್ತೆ. ಯಾರು ಅಲ್ಲಿ ಕೂತು ರುದ್ರ ಪಠನ ಮಾಡ್ತಾ ಇರ್ತಾರೆ, ಪರಮೇಶ್ವರನಿಗೆ ಲಿಂಗಕ್ಕೆ ನೀರು ಬೀಳ್ತಾ ಇರುತ್ತೆ. ಇದನ್ನೇ ನಾವು ರುದ್ರಾಭಿಷೇಕ ಅಂತ ಕರೀತೀವಿ ದೇವಾಲಯಗಳಲ್ಲಿ. ಮನೆಗಳಲ್ಲಿ ಆದರೆ ಒಂದು ಚಿಕ್ಕ ಲಿಂಗನ ಇಟ್ಕೋತೀವಿ. ಅದು ಸ್ಫಟಿಕ ಲಿಂಗವೋ, ಬೆಳ್ಳಿ ಲಿಂಗವೋ, ಇಲ್ಲ ತಾಮ್ರದ ಲಿಂಗವೋ, ಚಿನ್ನದ ಲಿಂಗವೋ, ಯಾವುದನ್ನಾದರೂ ಒಂದು ಲಿಂಗನ ಇಟ್ಕೊಂಡು ನಾವು ರುದ್ರ ಹೇಳ್ತಾ ಅಭಿಷೇಕ ಮಾಡಬೇಕು. ರುದ್ರಾಭಿಷೇಕ ಅದರಲ್ಲೂ ಇಷ್ಟೇ ಪ್ರಮಾಣದ ಇಷ್ಟೇ ಸೈಜಲ್ಲಿ ಇಟ್ಕೊಳ್ಬೇಕು ಅಂತ ಏನಾದರೂ ಇದೆ. ಮನೆ ಯಜಮಾನನ ಮುಷ್ಟಿಗೆ ಎಷ್ಟು ಬರುತ್ತೋ ಅಷ್ಟನ್ನು ಇಟ್ಕೋಬೇಕು ಅಂತಿದೆ. ಆದರೆ ಪರಮಾತ್ಮ ಎಲ್ಲದರಲ್ಲೂ ಇದ್ದಾನೆ. ನಮ್ಮ ಭಾವನೆಗೆ ಸರಿಯಾಗಿ ಭಗವಂತ ಒಲಿತಾನೆ. ನಾನು ಉದಾಹರಣೆನೇ ಹೇಳಬೇಕು ಅಂದರೆ, ನಮ್ಮ ಮನೆಯಲ್ಲಿ ಶ್ರೀನಿವಾಸನ ವಿಗ್ರಹ ಸುಮಾರು ಒಂದು 20 ಇಂಚಿದೆ. ನಾವು ಇಟ್ಕೊಂಡಾಗ ಎಲ್ಲರೂ ಕೇಳಿದ್ರು, ಇಷ್ಟು ದೊಡ್ಡ ವಿಗ್ರಹ ಇಟ್ಕೋತಿದ್ದೀರಾ, ಇದಕ್ಕೆ ದಿನ ನೈವೇದ್ಯ ಅಭಿಷೇಕ ಆಗಬೇಕು ಅಂತ. ನಾನು ಭಗವಂತನ ಇಟ್ಕೊಂಡಾಗ, ಸ್ವಾಮಿ ನನಗೆ ಎಷ್ಟು ರೀತಿ ತೋಚುತ್ತೋ ಅಷ್ಟು ನಿನಗೆ ಸೇವೆ ಮಾಡ್ತೀನಿ, ನನ್ನ ಮನೆಯಲ್ಲಿ ನೆಲೆಸು ಅಂತ ಕೇಳ್ಕೊಂಡಿದ್ದೀನಮ್ಮ. ಅವನು ಬಂದಾಗಿಂದಲೂ ಸಹ ನಮ್ಮ ಮನೆ ಆಧ್ಯಾತ್ಮಿಕ ಮಂದಿರ. ಹಾಗಂತ ನಾವೇ ಅವನಿಗೆ ದಿನ ಅಭಿಷೇಕ ಮಾಡಲ್ಲ, ನೈವೇದ್ಯ ಮಾಡ್ತೀವಿ. ಆಗ ನನಗನ್ಸಿದ್ದು ಭಾವನೆ ಮುಖ್ಯ, ಅವನಿಗೆ ಭಕ್ತಿ ಮುಖ್ಯ. ನನ್ನ ಕೈಲಿ ಎಷ್ಟು ಭಾವನೆ ಸಾಧ್ಯನೋ, ಭಕ್ತಿ ಮುಖ್ಯನೋ ಅದನ್ನು ಒಪ್ಪಿಕೊಂಡು ಇದ್ದಾನೆ. ಆದರೆ ಒಂದು ರೂಲ್ಸ್ ಅಂತ ಒಂದು ಹೇಳೋ ಪ್ರಕಾರ ಮನೆ ಯಜಮಾನನ ಮುಷ್ಟಿ ಎಷ್ಟಿರುತ್ತೋ ಅಷ್ಟರಲ್ಲೇ ಇರಬೇಕು ಅಂತ ಇದೆ. ಅದು ಇಟ್ಟುಕೊಂಡ್ರೆ ಸುಲಭ. ಎಲ್ಲರೂ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಮಾತ್ಮನ ಈ ಶಿವರಾತ್ರಿ ದಿನ ಒಂದು ಚಿಕ್ಕ ಲಿಂಗಾಕಾರದಲ್ಲಿ ಅವನನ್ನು, ನಿರಾಕಾರ ಅಲ್ವಾ, ಅವನನ್ನು ತಗೊಂಡು ನಮಗೆ ಏನು ಸಾಧ್ಯನೋ ರುದ್ರ ಬರದೆ ಹೋದರೆ ಚಿಂತೆನೇ ಇಲ್ಲಮ್ಮ. ನಮ ಶಿವಾಯ, ಶಿವಾಯ ನಮಃ, ನಮ ಶಂಕರಾಯ. ಇನ್ನೂ ಸಂಸ್ಕೃತದಲ್ಲಿ ಗೊತ್ತಾಗದೆ ಹೋದರೆ ಶಿವನಿಗೆ ನಮಸ್ಕಾರ, ಶಂಕರನಿಗೆ ನಮಸ್ಕಾರ, ಮೃತ್ಯುಂಜಯನಿಗೆ ನಮಸ್ಕಾರ, ವಿಶ್ವೇಶ್ವರನಿಗೆ ನಮಸ್ಕಾರ. ಸುಲಭ ಅಲ್ವೇನಮ್ಮ? ಬಹಳ ಸುಲಭ. ನನ್ನ ಭಾಷೆನಲ್ಲಿ ಮಾಡೋದು ಸುಲಭ. ನಾನು ಹೇಳೋದು ಎಲ್ರಿಗೂ, ಪುಸ್ತಕ ನೋಡ್ಕೊಂಡು ಮಾಡಬೇಡಿ. ಪುಸ್ತಕ ನೋಡಿಕೊಂಡ್ರೆ ಆಸಕ್ತಿ ಬರೋದಿಲ್ಲ. ನನಗೇನು ನಾಮಗಳು ಬರುತ್ತೋ, ಶ್ರೀಕಂಠಾಯ ನಮಃ, ನೀಲಕಂಠನಿಗೆ ನಮಸ್ಕಾರ, ಕನ್ನಡನಲ್ಲಾದರೂ ಮಾಡಿ, ಸಂಸ್ಕೃತದಲ್ಲಾದರೂ ಮಾಡಿ. ಆ ರೀತಿ ಅವನಿಗೆ ಅಭಿಷೇಕ ಮಾಡಿದಾಗ ರುದ್ರದೇವರಿಗೆ ಅಂದರೆ ಪರಮೇಶ್ವರನಿಗೆ ಅಭಿಷೇಕ ಪ್ರಿಯ ಅಂತೀವಿ. ಮಹಾವಿಷ್ಣುಗೆ ಏನು ಹೇಳ್ತೀವಿ? ಅಲಂಕಾರ ಪ್ರಿಯ ಅಂತೀವಿ. ಸೂರ್ಯನಿಗೇನು ಹೇಳ್ತೀವಿ? ನಮಸ್ಕಾರ ಪ್ರಿಯ ಅಂತೀವಿ. ಅದಕ್ಕೆ ಪರಮೇಶ್ವರ ಅವನ ಅಭಿಷೇಕ ಪ್ರಿಯ ಆಗಿದ್ದರಿಂದ ನಾವು ಒಂದೊಂದು ನಾಮನೂ ಹೇಳ್ತಾ ರುದ್ರಾಭಿಷೇಕ ಅದು ಬಾಯಿಗೆ ಬಹಳ ಬೇಗ ಬಂದ್ಬಿಡುತ್ತೆ. ಅದನ್ನು ಅಭಿಷೇಕ ಮಾಡಿದಾಗ ಅದು ಭಗವಂತನಿಗೆ ನಾವು ಭಕ್ತಿಯಿಂದ ಮಾಡಿದ ಅಭಿಷೇಕ. ನಾವು ಹೇಗಿದ್ದರೂ ಉಪವಾಸ ಇರ್ತೀವಿ. ವೈಜ್ಞಾನಿಕವಾಗಿ ಉಪವಾಸ ಇದ್ದಾಗ ಜಲನ ಹೆಚ್ಚಾಗಿ ತಗೋಬೇಕು ಅಂತ ಹೇಳ್ತೀವಿ. ಪರಮಾತ್ಮನಿಗೆ ಅಭಿಷೇಕ ಮಾಡಿರೋ ಜಲನ ತಗೊಂಡ್ವಿ ಅಂದರೆ ಅಂತರಂಗ ಬಹಿರಂಗ ಎರಡೂ ಶುದ್ಧ ಆಗೋಯ್ತು. ಇದೇ ಶಿವನಿಗೆ ಅಭಿಷೇಕದ ಮಹತ್ವ. ಅವನಿಗೆ ಯಾಕೆ ಲಿಂಗ ರೂಪದಲ್ಲೇ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಸಾರಿ ಕೈಲಾಸದಲ್ಲಿ ಪ್ರದೋಷ ಸಮಯದಲ್ಲಿ ದೇವಾನ ದೇವತೆಗಳೆಲ್ಲರೂ ಸಹ ಕೈಲಾಸಕ್ಕೆ ಸೇರಿರ್ತಾರೆ. ನಾವು ಪ್ರದೋಷ ಪೂಜೆ ತುಂಬ ಶ್ರೇಷ್ಠ ಅಂತೀವಿ ಅಲ್ವಾ? ಮಾಸ ಶಿವರಾತ್ರಿಗಳಲ್ಲಿ ಪ್ರದೋಷ ಪೂಜೆ ಶ್ರೇಷ್ಠ. ಅದರಲ್ಲೂ ಶನಿವಾರ ಬಂದರೆ ಶನಿ ಪ್ರದೋಷ ಅಂತಲೇ ಕರಿತೇವೆ. ಯಾರಿಗೆ ಅಷ್ಟಮ ಶನಿನೋ, ಯಾರಿಗೆ 7.5, ಯಾರಿಗೆ ಪಂಚಮ ಶನಿನೋ, ಇವರಿಗೆಲ್ರಿಗೂ ಸಹ ಶನಿ ಪ್ರದೋಷದಲ್ಲಿ ಈಶ್ವರನ ಪೂಜೆ ಮಾಡಿ ನಿಮಗೆ ನಿಮ್ಮ ಈ ಶನಿ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳ್ತೇವೆ. ಪ್ರದೋಷ ಕಾಲದಲ್ಲಿ ಭಗವಂತನ ಆರಾಧನೆ ಮಾಡೋದಕ್ಕೆ, ಪೂಜೆ ಮಾಡೋದಕ್ಕೆ ದೇವತೆಗಳೆಲ್ಲ ಹೋದರು ಕೈಲಾಸಕ್ಕೆ.
ಒಂದು ಕಡೆ ಬ್ರಹ್ಮ, ಒಂದು ಕಡೆ ವಿಷ್ಣು ನಿಂತ್ಕೊಂಡಿದ್ದಾರೆ. ಪರಮಾತ್ಮ ಸಾಕಾರ ರೂಪ ಆಗಿರೋ ಪರಮೇಶ್ವರನಿಗೆ ಎಲ್ಲ ಷೋಡಶೋಪಚಾರ ಪೂಜೆ ಮಾಡಿದ್ರು. ಆ ಬ್ರಹ್ಮನಿಗೆ ಮಹಾವಿಷ್ಣುಗೆ ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಲಿಂಗ ಆವಿರ್ಭಾವ ಆಯಿತು. ಹೇಗಿದೆ ಲಿಂಗ? ಆ ಪಾತಾಳ ನಭಸ್ಥಲಾಂತ ಭುವನ ಬ್ರಹ್ಮಾಂಡ ಮಾವಿಸ್ಫರತು ಜ್ಯೋತಿಸ್ಫಾಟಿಕ ಲಿಂಗ ಮೌಳಿ ವಿಲಸತ್ ಪೂರ್ಣೆಂದು ವಾಂತಾಮೃತೈಹಿ. ಪಾತಾಳದಿಂದ ಹಿಡಿದು ಆಕಾಶದ ತನಕ 14 ಲೋಕಗಳನ್ನು ಮೀರಿಸಿರುವಂತಹ ಒಂದು ಜ್ಯೋತಿರ್ಲಿಂಗ, ಜ್ಯೋತಿಸ್ಫಾಟಿಕ ಲಿಂಗ ಮೌಳಿ. ಜ್ಯೋತಿ ರೂಪದಲ್ಲಿರೋದು, ಯಾವುದೇ ಕಳಂಕಗಳು ಇಲ್ಲದೆ ಇರುವಂಥ ಸ್ಫಟಿಕದಂತಹ ಬೆಳ್ಳಗಿರೋ ಲಿಂಗ ಉದ್ಭವ ಆಗೋಯಿತು. ಆ ಉದ್ಭವ ಆಗಿದ್ದ ದಿನವೇ ಮಾಘ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ ಮೇಲೆ ಚತುರ್ದಶಿ ಇದ್ದ ದಿನ ಆರಿದ್ರಾ ನಕ್ಷತ್ರ ಬಂದಾಗ ಒಂದು ಲಿಂಗ ಉದ್ಭವ ಆಯಿತು. ಅದಕ್ಕೆ ಅದನ್ನು ನಾವು ಶಿವರಾತ್ರಿ ಅಂತ ಕರೆದ್ವಿ. ಈ ಲಿಂಗದ ಆದಿ ಅಂತ್ಯ ನೋಡೋದಕ್ಕೆ ಮಹಾವಿಷ್ಣು, ಚತುರ್ಮುಖ ಬ್ರಹ್ಮ ಇಬ್ಬರು ಹೋದರು, ಕಂಡಿಡಿಯೋಕ್ಕಾಗಲಿಲ್ಲ. ಅವರಿಗೇ ಕಂಡಿಡಿಯೋಕ್ಕಾಗಲಿಲ್ಲ ಅಂದರೆ ನಮ್ಮಂಥ ಸಾಮಾನ್ಯರು ಅವನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವ ತಾಯಿ? ಇಲ್ಲ. ಅದಕ್ಕೆ ಆ ಲಿಂಗ ಏನಾಯಿತು, ಪರಮೇಶ್ವರ ಏನು ಮಾಡ್ದ, ಈ ಪಾತಾಳದಿಂದ ನಭಕ್ಕೆ ಹೋಗಿರುವಂತಹ ಲಿಂಗನ ನಾವೆಲ್ಲರೂ ಪೂಜೆ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಂದು ಚಿಕ್ಕ ರೂಪವಾಗಿ ಮಾಡ್ದ. ಅದೇ ಅಗ್ನಿಲಿಂಗ. ಇವತ್ತು ನಾವು ಅರುಣಾಚಲೇಶ್ವರ, ನಾವು ಏನು ಅರುಣಾಚಲೇಶ್ವರನ ಪೂಜೆ ಮಾಡ್ತೀವೋ, ಎಲ್ಲರೂ ಪ್ರದಕ್ಷಿಣೆ, ಗಿರಿ ಪ್ರದಕ್ಷಿಣೆ ಹಾಕ್ತೀವಲ್ವ, ಅಲ್ಲಿ ಅಗ್ನಿಲಿಂಗವಾಗಿ ಭಗವಂತ ಇದ್ದಾನೆ. ಭಕ್ತರಿಗೆ ಶಿವ ಬೇಗ ಒಲಿತಾನೆ ಅಂತ ಗೊತ್ತಿದೆ ಅಮ್ಮ. ಅಂದರೆ ಜಸ್ಟ್ ಒಂದು ತಪಸ್ಸು ಮಾಡಿದ್ರು ಕೂಡ ಆತ ಕೇಳಿದನ್ನೆಲ್ಲ ಕೊಡ್ತಾನೆ ಅಂತ ನಾವು ಕೂಡ ರಾಮಾಯಣ ಮಹಾಭಾರತದಲ್ಲಿ ಕೆಲವೊಂದಷ್ಟು ಪಾತ್ರಗಳಲ್ಲಿ ನೋಡಿದ್ದೀವಿ. ಸೊ ಹಾಗಾಗಿ ಶಿವನನ್ನು ಒಲಿಸ್ಕೊಳ್ಳೋದು ಹೇಗೆ? ಈಗ ಶಿವರಾತ್ರಿ ಆಗಿರೋದ್ರಿಂದ ಫಲಹಾರಗಳನ್ನು ಮಾತ್ರ ಇಡಬೇಕಾ? ಈ ಬೇಡರ ಕಣ್ಣಪ್ಪ ಅನ್ನುವಂಥ ಕೆಲವೊಂದಷ್ಟು ಪಾತ್ರಗಳನ್ನು ಗಮನಿಸಿದಾಗ ಆತನಿಗೆ ಏನು ಕೊಡಬೇಕು ಗೊತ್ತಾಗದೆ ತನ್ನ ಕಣ್ಣನ್ನೇ ಕೊಟ್ಬಿಡ್ತಾನೆ. ಸೊ ಹಾಗಾಗಿ ಏನು ಕೊಟ್ಟರೆ ಆತ ಬೇಗ ಒಲಿತಾನೆ? ಭಾಗವತದಲ್ಲಿ ಇದಕ್ಕೆ ಒಂದು ಪದಾನ ಬಳಸ್ತಾರೆ. ಈಶ್ವರನಿಗೆ ಬಹಳ ಬೇಗ ಒಲಿಯವನು ಆಶುತೋಷ. ಅವನಿಗೆ 4 ಹನಿ ಅವನ ನೆತ್ತಿ ಮೇಲೆ ನೀರು ಹಾಕಿ ಯಾವುದಾದ್ರೂ ನಾಮ ಹೇಳಿದ್ವಿ ಅಂದರೆ ಅವನು ಬಹಳ ಬೇಗ ಒಲಿತಾನೆ. ಅದಕ್ಕೆ ಅವನಿಗೆ ನೀರು ಹೇಳ್ತೀವಿ ಭೋಳಾಶಂಕರ. ಅವನಿಗೆ ಭಕ್ತ ಅವನನ್ನು ಆರಾಧನೆ ಮಾಡಿದ್ರೆ ಸಾಕು, ಅವನು ರಾಕ್ಷಸನೋ, ಅವನು ದೇವತೆಯೋ, ಅವನು ಮಾನವನೋ, ಅವನು ಯಾವುದೂ ನೋಡಲ್ಲ. ನಾವು ಪುರಾಣದ ಕಥೆಗಳನ್ನು ನೋಡಿದಾಗ ರಾಕ್ಷಸರು ಸಹ ಅವನನ್ನು ತಪಸ್ಸು ಮಾಡಿ ಒಲಿಸ್ಕೊಂಡಿದ್ದಾರೆ. ಅವನಿಗೆ ಆ ವ್ಯತ್ಯಾಸ ಇಲ್ಲ. ತಪಸ್ಸು ಮಾಡಿದ್ರು ಅಂದ ಮೇಲೆ ಅವನು ವರ ಕೊಡಬೇಕು. ಪರಮೇಶ್ವರ ಬಹಳ ಬೇಗ ಒಲಿಯೋದ್ರಿಂದ ಪರಮೇಶ್ವರನ್ನ ಎಲ್ಲರೂ ಸಹ ತಪಸ್ಸಿನಿಂದ ಒಲಿಸ್ಕೊತಾರೆ. ಅದಕ್ಕೆ ಅವನು ಬಹಳ ಬೇಗ ಒಲಿಯೋದ್ರಿಂದ ಅವನನ್ನು ಆಶುತೋಷ. ಅವನಿಗೆ ನೀನೇನೂ ಮಾಡಬೇಕಾಗಿಲ್ಲಮ್ಮ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದೇ ನೈವೇದ್ಯ ಇಡಬೇಕು, ಇದೇ ನೈವೇದ್ಯ ಇಡಬೇಕು ಅನ್ನೋದು ಏನಿಲ್ಲ. ಭಕ್ತಿಯಿಂದ ಏನು ಇಟ್ಟರೂ ಸಹ ಪರಮಾತ್ಮ ಸ್ವೀಕಾರ ಮಾಡ್ಕೊತಾನೆ. ಹಾಗೆ ಭಕ್ತ ಹೇಗೆ ಅವನನ್ನು ಆರಾಧನೆ ಮಾಡ್ತಾನೆ, ಅವನ ಮನಸ್ಸಿನ ಭಾವನೆಗಳು ಏನು, ಇದ್ರ ಮೇಲೆ ಪರಮಾತ್ಮ ಬಹಳ ಬೇಗ ಒಲಿತಾನೆ. ಇದಕ್ಕೆ ಪಾರ್ವತಿ ಕಲ್ಯಾಣದಲ್ಲಿ ಒಂದು ಕಥೆ ಬರುತ್ತೆ. ಪಾರ್ವತಿನ ಮದುವೆ ಮಾಡ್ಕೊಳ್ಳೋಕ್ಕೆ ದಿಬ್ಬಣ ಬರ್ತಾ ಇರುತ್ತೆ. ಮೇನಾದೇವಿಗೆ ಏನು ಅಂದರೆ, ನಾನು ಹಿಮವಂತನ ಹೆಂಡತಿ, ನನ್ನ ಮಗಳು ಪಾರ್ವತಿ ಚಿನ್ನದ ಚಮಚಾನ ಇಟ್ಕೊಂಡು ಬೆಳೆದಿದ್ದಾಳೆ. ಇವನು ನೋಡಿದ್ರೆ ಕೈಲಾಸವಾಸೆ, ನಿರಾಭರಣನಾಗಿರೋನು, ಹಾವುಗಳನ್ನೆಲ್ಲನೂ ತನ್ನ ಆಭರಣಗಳನ್ನಾಗಿ ಮಾಡ್ಕೊಂಡಿರೋನು. ಇಂಥವನಿಗೆ ನನ್ನ ಮಗಳನ್ನು ಕೊಡೋದ, ನಾನು ಶ್ರೇಷ್ಠ ಅಂತ ಅವಳಿಗೊಂದು ಅಹಂ ಬೆಳೀತು. ಇದು ಪರಮೇಶ್ವರನಿಗೆ ಗೊತ್ತಾಗೋಯ್ತು. ಅವನೇನು ಮಾಡ್ದ, ಮೇನಾದೇವಿಯ ಅಹಮ್ಮನ ಅಣಗಿಸೋದಕ್ಕೋಸ್ಕರ ದಿಬ್ಬಣ ಬರ್ತಿರ್ಬೇಕಾದ್ರೆ ಕಾಮೇಶ್ವರನಾಗಿರುವಂತಹ ಪರಮೇಶ್ವರ ರುದ್ರ ಭಯಂಕರ ರೂಪನ ತಾಳಿ ಮೇನಾದೇವಿಗೆ ದರ್ಶನ ಕೊಟ್ಟ. ಅಂದರೆ ಮನಸ್ಸಿನ ಭಾವನೆಗಳಿಗೆ ತಕ್ಕಂತೆ ಪರಮೇಶ್ವರ ಒಲಿಯುವಂಥವನು. ನಾವು ಮನಸ್ಸಿನಿಂದ ಭಗವಂತನ ಚಿಂತನೆ ಮಾಡ್ತಾ ಎಷ್ಟಮ್ಮ ಚಿಂತನೆ ಮಾಡ್ತೀವಿ, ನಾವಾಗಲಿ ನೀವಾಗಲಿ ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡ್ಕೊಂಡು ಮಾಡೋದು ಬಹಳ ಕಷ್ಟ ಇದೆ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಭಗವಂತನ ಹತ್ರ ಮನಸ್ಸಿಟ್ಟು ಜಪವೇ ಮಾಡಿ, ಧ್ಯಾನವೇ ಮಾಡಿ, ತಪಸ್ಸು ಮಾಡಿ, ಅಭಿಷೇಕ ಮಾಡಿ, ಏನು ಮಾಡಿದ್ರೂ ಭಗವಂತ ಒಲಿತಾನೆ. ಅದಕ್ಕೆ ಎಲ್ಲ ದಿನಗಳಲ್ಲೂ ಇದನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಕೆಲವು ಪರ್ವ ದಿನಗಳನ್ನು ಇಡ್ತಾರೆ. ನಾ ಹೇಳಿದೆ ಮಾಸ ಶಿವರಾತ್ರಿ, ಆಮೇಲಿಂದ ಈ ಆಷಾಢ ಮಾಸ ಬರುತ್ತಲ್ಲ, ಏಕಾದಶಿ ಆದಮೇಲೆ ಇಲ್ಲ ಪೌರ್ಣಮಿ ಆದಮೇಲೆ ಬರುವಂತಹ ಸೋಮವಾರದಿಂದ ಹಿಡಿದು ಕಾರ್ತೀಕ ಮಾಸದ
ಈ ತುಳಸಿ ಹಬ್ಬ ಬರುತ್ತಲ್ಲ ದ್ವಾದಶಿ, ಅಲ್ಲಿ ತನಕ 16 ಸೋಮವಾರದ ಪೂಜೆಗಳನ್ನು ಮಾಡ್ತಾರೆ, ಒಂದೊಂದು ಮೃಣ್ಮಯ ಲಿಂಗನ ಮಾಡಿ. ಅದಕ್ಕೂ ಭಗವಂತ ಒಲಿತಾನೆ. ಕಾರ್ತೀಕ ಮಾಸದಲ್ಲಿ ಸೋಮವಾರಗಳು ಶ್ರೇಷ್ಠ, ಶ್ರಾವಣ ಮಾಸದಲ್ಲಿ ಶನಿವಾರ ಶ್ರೇಷ್ಠ ಇದ್ದಾಗೆ ಕಾರ್ತೀಕ ಮಾಸದಲ್ಲಿ ಸೋಮವಾರಗಳು ಶ್ರೇಷ್ಠ. ಹಾಗೆ ನೀವು ಆ ಸೋಮವಾರಗಳಲ್ಲಿ ಪೂಜೆ ಮಾಡಿದರೂ ಭಗವಂತ ಒಲಿತಾನೆ. ಮಾಘ ಮಾಸ ಈ ಚತುರ್ದಶಿ ಬಂದಾಗ ಆವಾಗ ಮಾಡಿದ್ರೂ ಭಗವಂತ ಒಲಿತಾನೆ. ಅದಕ್ಕೆ ಈ ಪರ್ವದಿನಗಳಲ್ಲಿ ಭಗವಂತನ ಒಲಿಸ್ಕೊಳ್ಳಿ ಅಂತ ಪರ್ವದಿನಗಳನ್ನ ಇಟ್ಟರು. ವರ್ಷದ 365 ದಿನಗಳು ನಮ್ಮಂಥವ್ರು ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಈ ದಿನಗಳಲ್ಲಿ ಅವನನ್ನು ಆರಾಧನೆ ಮಾಡಿದ್ರೆ ಬಹಳ ಬೇಗ ಒಲಿತಾನೆ ತಾಯಿ. ಅದಕ್ಕೆ ನಮಗೊಂದು ಶ್ಲೋಕ ಇದೆ, ಏನು ಜ್ಯೋತಿರ್ಲಿಂಗಗಳು ಶ್ಲೋಕ ಇದೆ. ಯಾವುದು? ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾಂ ಮಹಾಕಾಲಂ ಓಂಕಾರಮಮಲೇಶ್ವರಂ ವಾರಣಸ್ಯಾಂತು ವಿಶ್ವೇಶಂ ತ್ರಯಂಬಕಂ ಗೌತಮೀತಟೆ ಹಿಮಾಲಯೇತು ಕೇದಾರಂ ಗುಷ್ಮೇಶಂಚ ಶಿವಾಲಯೇ ಡಾಕಿನ್ಯಾಂ ವೈದ್ಯನಾಥಂಚ ಪರಾಲ್ಯಂ ವೈದ್ಯನಾಥಂಚ ಡಾಕಿನ್ಯಾಂ ಭೀಮಶಂಕರಂ ಸೇತು ಬಂದೇಚು ರಾಮೇಶಂ ನಾಗೇಶಂ ದಾರುಕಾವನೆ. ಈ ದ್ವಾದಶ ಲಿಂಗಗಳು ಅಲ್ವಾ? ಇದನ್ನು ಹೇಳಿದ್ರೆ ಏನು ಫಲ? ಏವಂ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತಃ ಪಠೇನ್ನರಃ ಸಪ್ತ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಎಷ್ಟು ಸುಲಭ ಅಲ್ವಾ? ಸ್ಮರಣೆ ಮಾತ್ರದಿಂದಲೇ 7 ಜನ್ಮಗಳ ಪಾಪನ ಕಳೀತಾನ ತಾಯಿ ಅವನು. ಅದಕ್ಕೆ ಅವನಿಗೆ ಬೇಕಾಗಿರೋದು ನಾವು ಹೇಗೆ ಮಾಡಿದ್ವಿ ಅಂತ. ಅವನನ್ನು ಭಕ್ತಿಯಿಂದ ಮಾಡಿದ್ರೆ 7 ಜನ್ಮಗಳ ಪಾಪಗಳನ್ನ ಕಳೀತಾನೆ. ಅದಕ್ಕೆ ಅವನ ಆಶುತೋಷ. ಈಗ ಕೆಲವೊಂದಷ್ಟು ಗ್ರಾಮೀಣ ಭಾಗದಲ್ಲಿ ಕೆಲವೊಂದಷ್ಟು ನಂಬಿಕೆಗಳ ಪ್ರಕಾರ ಕೂಡ ಶಿವರಾತ್ರಿ ದಿನ ಮಾತ್ರ ಶಿವ ನಿದ್ರೆ ಮಾಡ್ತಾನೆ, ಸೊ ಹಾಗಾಗಿ ನಾವು ಕಾಯಬೇಕು ಅನ್ನುವಂಥ ಕೆಲವೊಂದಷ್ಟು ಮಾತುಗಳಿದೆಯಮ್ಮ, ಅದು ನಿಜಾನಾ ಅಂತ? ಅವನಿಗೆ ಯಾವುದಮ್ಮ, ಬ್ರಹ್ಮನ ನಾವು ಒಂದು ಕಲ್ಪನೆ ಹೇಳಬೇಕಾದ್ರೆ ಯೋ 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 ಎಷ್ಟು ಲೆಕ್ಕ, ನಾ ಲೆಕ್ಕಾಚಾರ ಹೇಳಿದ್ರೆ ನಾನು ಬೆಲ್ಲ ಹೊಟ್ಟೋಗ್ತೀನಿ. ಎಷ್ಟಿದೆ ಅಂತ ಬ್ರಹ್ಮನ 100 ವರ್ಷ ಆಯಸ್ಸೇ ಪರಮೇಶ್ವರನಿಗೆ ಈ ಒಂದು ಕಣ್ಣು ಹಿಂಗಂದಷ್ಟು. ಅವನಿಗೆ ಯಾವತ್ತ ಏನಿದ್ದೆ? ನಾವು ಅವನನ್ನು ಆರಾಧನೆ ಕಥೆಗಳ ಮುಖಾಂತರ ಹೇಳಬೇಕಾದ್ರೆ ನಮ್ಮ ಮನಸ್ಸು ಅವನಲ್ಲಿ ಲೀನ ಆಗೋದಕ್ಕೋಸ್ಕರ ನಾವು ಈ ರೀತಿ ಕಥೆಗಳನ್ನ ಹೇಳ್ತೀವಿ. ಅವನಿಗೆ ಅವನೇನಾದರೂ ನಿದ್ದೆ ಮಾಡಿಬಿಟ್ರೆ ಪ್ರಳಯ ಆಗೋಗುತ್ತಮ್ಮ. ಆದರೆ ಶಿವರಾತ್ರಿ ದಿನ ನಾವು ನಿದ್ದೆ ಮಾಡಬಾರ್ದಷ್ಟೆ, ಜಾಗರಣೆ ಮಾಡಬೇಕು ಅಂತ ಹೇಳ್ತೀವಿ. ಹೆಂಗೆ ಜಾಗರಣೆ ಮಾಡಬೇಕು? ಜಾಗರಣೆ ಅಂದರೆ ಏನು? ಎಚ್ಚರವಾಗಿರೋದು ಅಲ್ವಾ? ಎಚ್ಚರವಾಗಿರೋದು. ಇವತ್ತೇನಮ್ಮ ನಾವು ಚಿಕ್ಕಂದಿದ್ಲೂ ಸಹ ನಾನು ಅಷ್ಟೇ ಚಲನಚಿತ್ರಗಳು ನೋಡೋದು. ಅವತ್ತು ನಮ್ಮೂರುಗಳಲ್ಲಿ ಹಳ್ಳಿ ರಾತ್ರಿ ಎಲ್ಲ ಸಿನಿಮಾಗಳು ಹಾಕ್ಬಿಡೋರು. ನೀವು ಸಿನಿಮಾಗಳು ನೋಡಿಕೊಂಡು ಕಾಡು ಹರಟೆ ಹೊಡ್ಕೊಂಡು ಜಾಗರಣೆ ಮಾಡಿದ್ರೆ ಪ್ರಯೋಜನ ಇಲ್ಲ, ಏನಿಲ್ಲ. ಅದಕ್ಕೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ. ಒಂದು ಖಾಲಿ ಡಬ್ಬದಲ್ಲಿ ಕಲ್ಲನ್ನೆಲ್ಲ ಅಡಿಸಿದ್ರೆ ಪಾಪ ಇಲ್ಲ ಪುಣ್ಯ ಇಲ್ಲ, ಅಷ್ಟೇ ಪಾಪ ಇಲ್ಲ ಪುಣ್ಯ. ಹಾಗಾದ್ರೆ ಹೇಗೆ ಆಚರಣೆ ಮಾಡಬೇಕಮ್ಮ ಜಾಗರಣೆನ? ಅದು ಇದ್ರ ಪ್ರಕಾರ ಹೇಳೋದು, ಪುರಾಣದ ಪ್ರಕಾರ ಹೇಳೋದು, ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ 4 ಯಾಮದ ಪೂಜೆಗಳನ್ನು ಮಾಡಿ. ಏನು ಒಂದೊಂದು ಯಾಮಕ್ಕೆ 3 ಗಂಟೆ ಹೊತ್ತು. ಸಾಯಂಕಾಲ 6ರಿಂದ 9, 9ರಿಂದ 12, 12ರಿಂದ 3, 3ರಿಂದ 6, 3 ಗಂಟೆ 3 ಗಂಟೆಗೆ ಒಂದು ಯಾಮ. ನಾವು ದೇವತೆಗಳನ್ನ ಹೇಳಬೇಕಾದ್ರೆ 12 ಜನ ಆದಿತ್ಯರು, ಏಕಾದಶ ರುದ್ರರು, 8 ಜನ ವಶಗಳು ಅಂತ ಹೇಳ್ತೀವಿ. ಏಕಾದಶ ರುದ್ರರು ಅಂತ ನಾವು ಹೇಳೋದ್ರಿಂದ ಅಕಸ್ಮಾತ್ ನಿಮಗೆ ಸಹನೆ ಇದ್ದರೆ 4 ಯಾಮಗಳಲ್ಲಿ 11 ಸಲ ರುದ್ರಾಭಿಷೇಕ ಮಾಡ್ಬೋದು. ಸಹನೆ ಇದ್ದರೆ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಅಯ್ಯೋ ನಾನು ಯಾಕಾದರೂ ಮಾಡಿದ್ನು, ನನ್ನ ಕೈಲಾಗಲ್ವೇ, ಈ ಅಭಿಷೇಕಗಳು ನನಗಾಗಲ್ವೇ, ಹಾಗೆ ಅಂದ್ಕೊಂಡ್ರೆ ಪ್ರಯೋಜನ ಇಲ್ಲ. ನನಗೆಷ್ಟು ಸಾಧ್ಯನೋ, ನಾವು ಸಾಮಾನ್ಯ ಮನುಷ್ಯರಾಗಿರೋದ್ರಿಂದ ಸಹನೆಗೆ ಒಂದು ಮಿತಿ ಇದೆ. ನಾವು ಗೃಹಸ್ಥರು, ಆ ರೀತಿ ನಾನು ಹೀಗೆ ಮಾಡ್ತೀನಿ ಅನ್ನೋದು ಕಷ್ಟ. 1 ಸಲ ಅಭಿಷೇಕ ಮಾಡಿ. ರುದ್ರ ಬರಲಿಲ್ಲ. ಈಗ 4 ಯಾಮದಲ್ಲಿ ಯಾವುದಾದ್ರೂ ಒಂದು ಯಾಮ ಮಾಡಿದ್ರು ಖಂಡಿತ, ಯಾವ ಒಂದು ಯಾಮ ಮಾಡಿದ್ರು ಸಾಕು. ಅದಕ್ಕೆ ನಿಮಗೆ ಬಂದರೆ ಷೋಡಶೋಪಚಾರ ಪೂಜೆ ಮಾಡಿ. ಎಲ್ರಿಗೂ ಷೋಡಶೋಪಚಾರ. ಅಮ್ಮ, ಇದು ದೇವಸ್ಥಾನಕ್ಕೆ ಹೋಗಿ ಮಾಡಬೇಕು ಅಂತಿಲ್ಲ, ಮನೆಯಲ್ಲೇ ಕುತ್ಕೊಂಡ್ಬೇಕಾದ್ರೆ ಆರಾಧನೆ ಮಾಡ್ಬೋದು. ಖಂಡಿತ. ಇಷ್ಟು ಸ್ಫಟಿಕಲಿಂಗ ಇಟ್ಕೊಳ್ಳಿ, ನಿಮಗೆ ಏನು ಬರುತ್ತೋ. ಎಲ್ರಿಗೂ ಈಶ್ವರ ಗೊತ್ತಲ್ಲೇನಮ್ಮ. ಅವನಿಗೆ ಅವನ ಕಂಠದಲ್ಲಿ ವಿಷ ಧರಿಸ್ತಾ, ನೀಲಕಂಠನಿಗೆ ನಮಸ್ಕಾರ, ಶಿವನಿಗೆ ನಮಸ್ಕಾರ, ಶರ್ವನಿಗೆ ನಮಸ್ಕಾರ, ಭವನಿಗೆ ನಮಸ್ಕಾರ, ಶಂಕರನಿಗೆ ನಮಸ್ಕಾರ, ಪೀನಕಂಧರನಿಗೆ ನಮಸ್ಕಾರ. ಹೀಗೆ ನಿಮಗೆ ಏನು ನಾಮ ಬರುತ್ತೋ
ಒಂದೊಂದು ನಾಮಾನು ಇಲ್ಲಿ ಚಿಂತನೆ ಮಾಡ್ತಾ ನೀವು ಅಭಿಷೇಕ ಮಾಡಿದ್ರೆ ಖಂಡಿತ ಭಗವಂತ ಸ್ವೀಕಾರ ಮಾಡ್ತಾನೆ. ನನಗೆ ನನ್ನ ಸತ್ಸಂಗದಲ್ಲಿ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ. ಮೊನ್ನೆ ಇದಕ್ಕೆ ಪ್ರಶ್ನೆ ಕೇಳಿದ್ರು ಅವರು, ಅಲ್ಲ ಮೇಡಮ್, ಈಶ್ವರ ಕೈಲಾಸದಲ್ಲಿ ಒಳ್ಳೆ ಹಿಮವತ್ ಪರ್ವತದಲ್ಲಿ ಕೂತಿರ್ತಾನೆ, ಜಟೇನಲ್ಲಿ ಗಂಗೆ, ನೀವೇನಾದ್ರೂ ಗಂಗೋತ್ರಿಗೆ ಹೋಗಿ ಗಂಗೆಯನ್ನು ಮುಟ್ಟಿ ಏನಿಲ್ಲ ಕೈ ಫ್ರೀಸ್ ಆಗಿಬಿಟ್ರೆ 10 ನಿಮಿಷ ಬೇಕು ನಾವು ಕೈಯಲ್ಲಿ ಉಜ್ಜಿಕೊಂಡು ನಾವು ತಗೊಳ್ಳೋ ಅಷ್ಟೊತ್ತಿಗೆ. ಅಂಥದ್ರಲ್ಲಿ ಶಿವನ ಜಟನಲ್ಲಿರೋ ಗಂಗೆಯನ್ನು ಎಷ್ಟು ತಣ್ಣಗಿರಬೇಕು ಲೆಕ್ಕ ಹಾಕ್ಕೊಳ್ಳಿ. ಅವನು ಕೂತಿರೋದಲ್ಲಿ ಕೂತಿದ್ದಾನೆ ಹಿಮಾಲಯ ಪರ್ವತದಲ್ಲಿ, ಅದೂ ತಣ್ಣಗೆ. ಅವನ ಕಿರೀಟದಲ್ಲಿ ಏನು ಇಟ್ಕೊಂಡಿದ್ದಾನೆ ಜಟೆನಲ್ಲಿ ಚಂದ್ರನ, ಅವನೂ ತಣ್ಣಗೆ. ಆಮೇಲೆ ಅವನೇನಾದರೂ ಏನು ಬಟ್ಟೆಗಳು ಧರಿಸಿದಾನ? ಇಲ್ಲ, ಗಜಚರ್ಮಾಂಬರನಾಗೆ ಧರಿಸಿದ್ದಾನೆ. ಅಲ್ಲ ಮೇಡಮ್, ಹೀಗೆ ಕೂತಿರೋನಿಗೆ ನಾವು ಮತ್ತೆ ಅಭಿಷೇಕ ಮಾಡಿದ್ರೆ ಈಶ್ವರನಿಗೆ ಚಳಿಯಾಗಲ್ವ ಮೇಡಮ್ ಅಂದರು. ಎಂಥ ಭಾವನೆ ರೀ. ನಾ ಹೇಳಿದೆ ನೋಡಿ, ನೀವು ಅಭಿಷೇಕ ಮಾಡದೆ ಹೋದರೂ ಚಿಂತಿಲ್ಲ ರೀ, ಈ ಭಾವನೆ ಇಟ್ಕೊಂಡಿದ್ದೀರಲ್ಲ, ನಿಮಗೆ ಭಗವಂತ ಮೋಕ್ಷ ಕೊಟ್ಟುಬಿಡ್ತಾನೆ. ಎಂಥ ಭಾವನೆ ರೀ. ಈ ಭಾವನೆ ನಮಗೆ ಬರುತ್ತಾ ಒಂದೊಂದು ಸಲ? ಇಲ್ಲ, ಭಗವಂತ ಮೋಕ್ಷನೇ ಕೊಟ್ಬಿಡ್ತಾನೆ. ಭಾವನೆಗೆ ಒಲಿಯೋನು ಭಗವಂತ. ಅದಕ್ಕೆ ಭಗವಂತನ ಯಾವ ರೀತಿ ಬೇಕಾದರೂ ನೀವು ಒಲಿಸ್ಕೋಬೋದು. ಆದರೆ ಅಮ್ಮ, ಶಿವನಿಗೆ ಕೆಂಪು ಬಣ್ಣದ ಹೂಗಳನ್ನು ಇಡಬಾರ್ದು ಅಂತ ಕೂಡ ಹೇಳ್ತಾರೆ. ಯಾವ ಕಾರಣಕ್ಕೆ ಅಂತ? ಕೆಂಪು ಬಣ್ಣದ ಹೂಗಳನ್ನ ಇಡಬಾರ್ದು ಅನ್ನೋದು ನನಗಿನ್ನು ಪುರಾಣಗಳ ಆಧಾರದಿಂದ ಏನು ಹೇಳಿದ್ರು ಪುರಾಣದ ಆಧಾರ ಹೇಳಬೇಕು. ಯಾವ ಕಾರಣಕ್ಕೆ ಕೆಂಪು ಬಣ್ಣ ಇಡಲ್ವೋ ನನಗಷ್ಟು ಇನ್ನದರ ಬಗ್ಗೆ ಜ್ಞಾನ ಇಲ್ಲ. ಅದ್ರ ಬಗ್ಗೆ ಅಷ್ಟು ಜ್ಞಾನ ಇಲ್ಲ ನನಗೆ. ಆದರೆ ಯಾವ ಫಲದಿಂದ ಪುಷ್ಪ? ಸಾಮಾನ್ಯವಾಗಿ ಅವನು ತುಂಬೆ ಹೂವು ಶ್ರೇಷ್ಠ. ಯಾಕಮ್ಮ, ಏನಾದರೂ ಅದರ ಹಿನ್ನೆಲೆ ಕಥೆ ಏನಾದರೂ? ಖಂಡಿತ ತುಂಬೆ ಹೂವನ್ನು ತುಂಬಾ ಶ್ರೇಷ್ಠ. ಅದು ಔಷಧಿ ಗುಣಗಳನ್ನು ಹೊಂದಿದೆ. ನಾವು ರುದ್ರ ಹೇಳಬೇಕಾದ್ರೆ ಔಷಧಿ ಗುಣಗಳನ್ನು ಹೊಂದಿರುವಂತಹ ರುದ್ರ ಚಂದ್ರನಿಗೆ ನಾವು ನಮೋ ನಮಃ ಅಂತ ಹೇಳ್ತೀವಿ. ನಾವು ಅವನನ್ನು ರುದ್ರ ಹೇಳಿ ಅಭಿಷೇಕ ಮಾಡಬೇಕಾದ್ರೆ ವೃಕ್ಷಾಣಾಂ ಪತಯೇ ನಮೋ ನಮಃ, ಅವನಿಗೆ ವೃಕ್ಷಗಳ ದೇವತೆ ನೀನು ಅಂತ ಹೇಳಿಬಿಟ್ಟು ಅವನಿಗೆ ಅಭಿಷೇಕ ಮಾಡ್ತೇವೆ. ರಾತ್ರಿ ಹೊತ್ತು ಪ್ರತಿ ಗಿಡಗಳಿಗೆ ಔಷಧಿ ಗುಣ ತುಂಬೋದು ಚಂದ್ರನಿಂದ ಅಲ್ವೇನಮ್ಮ? ಆ ಚಂದ್ರನಲ್ಲಿ ಇಟ್ಕೊಂಡಿದ್ದಾನೆ, ಅವನು ಕಿರೀಟದಲ್ಲಿ ಇಟ್ಕೊಂಡಿದ್ದಾನೆ ಅಲ್ವಾ? ಅವನಿಗೆ ರಾತ್ರಿ ಹೊತ್ತು ಔಷಧಿ ಗುಣಗಳು ತುಂಬೋದ್ರಿಂದ ತುಂಬೆ ಹೂವಿನ ಗಿಡದಲ್ಲಿ ಎಂಥ ಔಷಧಿ ಗುಣಗಳಿದೆ ಗೊತ್ತೇನಮ್ಮ? ಅದಕ್ಕೆ ನಾವು ಅವನಿಗೆ ಬಿಳಿ ಹೂವು ತುಂಬ ಶ್ರೇಷ್ಠ ಅಂತ ಹೇಳಿಬಿಟ್ಟು ಅವನಿಗೆ ತುಂಬೆ ಹೂವನ್ನು ನಾವು ಚಿಕ್ಕಂದಿನಿಂದಲೂ ತುಂಬೆ ಹೂವನ್ನ ಪೂಜೆ ಮಾಡ್ತೇವೆ. ಪರಮಾತ್ಮ ತುಂಬೆ ಹೂವಿಂದ ಪೂಜೆ ಮಾಡಿದ್ರೆ ಬಹಳ ಬೇಗ ಒಲಿತಾನೆ. ಒಬ್ಬೊಬ್ಬರಿಗೆ ಒಂದೊಂದು, ಗಣೇಶನಿಗೆ ಎಕ್ಕದ ಗಿಡ ಇದ್ದ ಹಾಗೆ ಇವನು ತುಂಬೆ ಹೂವಿಂದ ಪೂಜೆ ಮಾಡಿದ್ರೆ ಬಹಳ ಬೇಗ ಒಲಿತಾನೆ. ಆಶುತೋಷ ಅಂತ ಅವನಿಗೆ ತುಂಬೆ ಹೂವನ್ನು ಪೂಜೆ ಮಾಡ್ತೀವಿ. ಈಗ 108 ಬಾರಿ ಜಪ ಮಾಡೋದು ಅಥವಾ ಆತನ ಹೆಸರನ್ನು ಓಂ ನಮಃ ಶಿವಾಯ ಅಂತ ಬರೆಯೋದು, ಈ 108ರ ಏನು ಅದು ಲೆಕ್ಕಾಚಾರ ಏನಮ್ಮ? ಖಂಡಿತ ತುಂಬ ಚೆನ್ನಾಗಿದೆ. ನಮ್ದು ನಕ್ಷತ್ರಗಳಿಷ್ಟಮ್ಮ 27 ಅಲ್ವಾ? ಒಂದೊಂದು ನಕ್ಷತ್ರಕ್ಕೆ ಎಷ್ಟು ಪಾದ ಇದೆ? 4 ಪಾದ ಇದೆ. 27 × 4 ಹಾಕಿ ಎಷ್ಟಾಯಿತು? 108 ಆಯಿತು. ಅದಕ್ಕೆ ನೀವು ಯಾವ ದೇಶದಲ್ಲಾದರೂ ಹುಟ್ಟಿರಿ, ಯಾವ ಕಾಲದಲ್ಲಾದರೂ ಹುಟ್ಟಿರಿ, ಸ್ತ್ರೀಯಾಗಾದ್ರೂ ಹುಟ್ಟಿರಿ, ಪುರುಷನಾಗಾದರೂ ಹುಟ್ಟಿರಿ, ಪ್ರತಿಯೊಂದು ಜೀವನೂ 27 ನಕ್ಷತ್ರ 4 ಪಾದಗಳಲ್ಲೇ ಹುಟ್ಟೋದು. ಅದಕ್ಕೋಸ್ಕರ ಭಗವಂತನ ಪೂಜೆ ಮಾಡಬೇಕಾದ್ರೆ ಅವನ ಈ ಚರಾಚರ ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳಿಗೂ ಒಳ್ಳೆಯದಾಗಲಿ, ಎಲ್ಲ ಜೀವರಾಶಿಗಳು ಈ 27 ನಕ್ಷತ್ರ 4 ಪಾದಗಳಲ್ಲೇ ಹುಟ್ಟಿರೋದ್ರಿಂದ ಅವನಿಗೆ 108 ನಾಮಗಳಿಂದ ಪೂಜೆ ಮಾಡಿದ್ರೆ 84 ಲಕ್ಷ ಜೀವರಾಶಿಗಳಿಗೂ ನಾವು ಶ್ರೇಯಸ್ಸನ್ನು ಬಯಸ್ದಂಗಾಯ್ತು. ಆದ್ರಿಂದ ಯಾಕೆಂದ್ರೆ ನಮ್ಮದೆಲ್ಲ ಸರ್ವೇ ಜನ ಸುಖಿನೋ ಭವಂತು, ನಾವು ಹೇಳೋದೆ, ನಮ್ಮ ಸನಾತನ ಧರ್ಮ ಹೇಳೋದೇ ಹಾಗೆ. ಎಲ್ಲರೂ ಚೆನ್ನಾಗಿರ್ಬೇಕು. ನಾನು ಭಾರತ ದೇಶದವರಲ್ಲ, ಕರ್ನಾಟಕದವರಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಅವನನ್ನ 108 ನಾಮಗಳಿಂದ ಪೂಜೆ ಮಾಡ್ತೀವಿ. ಆ 108 ನಾಮಗಳಲ್ಲಿ ನೀವು ಒಂದೊಂದಕ್ಕೂ ಒಂದೊಂದು ಕಥೆ ತಾಯಿ. ಇವಾಗ ನೀಲಕಂಠ ಯನಮಃ ಅಂತ ಹೇಳ್ತೀವಿ. ನೀಲಕಂಠ ಅಂದ ತಕ್ಷಣ ಕ್ಷೀರಸಾಗರದಲ್ಲಿ ಆ ಮಂಥನನ ಮಾಡಿದಾಗ ಲೋಕ ಕಲ್ಯಾಣಕ್ಕೆ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಸಹ ಭಾಗವಹಿಸಬೇಕು ಅಂತ ಮಹಾವಿಷ್ಣು ರಾಕ್ಷಸರನ್ನು ಕರ್ಕೊಂಡ, ದೇವತೆಗಳನ್ನು ಕರ್ಕೊಂಡ ಅಲ್ವಾ? ಅದು ಹಾವನ್ನು ಸಹ ಹಗ್ಗವಾಗಿ ತಗೊಂಡ, ಒಂದು ಮಂದರ ಪರ್ವತನ ತಗೊಂಡ. ಅಂದರೆ ಏನು? ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಅದರಲ್ಲಿ ಶಾಮೀಲಾಗಬೇಕು. ಅದಕ್ಕೋಸ್ಕರ ಹಾಗೆ ಮಾಡಿದಾಗ ಫಸ್ಟ್ ಬಂದಿದ್ದ್ಯಾವುದೋ ವಿಷ. ಆ ವಿಷಾನ ಪಾನ ಮಾಡಿದವರು ಯಾರು? ಪರಮೇಶ್ವರ. ಪಾರ್ವತಿನ ಕೇಳ್ತಾನೆ ಅವನು, ತಾಟಂಕ ಯುಗಲೀಭೂತ ತಪನೋಡುಪ ಮಂಡಲ, ನನ್ನ ತಾಟಂಕಗಳ ಪಾತಿವ್ರತ್ಯದ ಮಹಿಮೆಯಿಂದ
ಪರಮೇಶ್ವರ, ನೀನು ಹಾಲಾಹಲನ ಕುಡಿದ್ರೂ ಸಹ ನಿನಗೆ ಯಾವುದೇ ನಿನ್ನ ಉದರದಲ್ಲಿ ಅಡಗಿರುವಂತಹ 84 ಲಕ್ಷ ಜೀವರಾಶಿಗಳಿಗೂ ಏನೂ ತೊಂದರೆ ಆಗೋದಿಲ್ಲ ಅಂದ್ಲು. ಪರಮಾತ್ಮ ಕುಡ್ದ, ಎಲ್ಲ ಇಲ್ಲಿ ನೀಲಿ ಕಟ್ತು. ಅದಕ್ಕೆ ಅವನಿಗೇನಂದ್ವಿ? ನೀಲಕಂಠ. ಹಾಗೆ ಅಷ್ಟೋತ್ತರ ಮಾಡ್ತಾ ಇರಬೇಕಾದ್ರೆ ಒಂದೊಂದು ನಾಮಕ್ಕೂ ಈ ರೀತಿ ಕಥೆಗಳಿದೆ. ನೀವೇನು ಅಷ್ಟೋತ್ತರ ಮಾಡಬೇಕಾದಿಲ್ಲ, 11 ನಾಮ ಹೇಳಿ ಈ ಕಥೆನ ಚಿಂತನೆ ಮಾಡ್ಕೊಳ್ಳಿ. ಆಗ ಶಿವರಾತ್ರಿನಲ್ಲಿ ಭಗವಂತನ ಅಷ್ಟೋತ್ತರ ಮಾಡಬೇಕಾದ್ರೆ ಚಿಂತನೆ ಮಾಡೋದು ಅಲ್ವಾ, ಹೀಗೆ ಮಾಡಿದ್ರೆ ಗಂಟೆ ಹೊತ್ತು ಪೂಜೆ ಆಗುತ್ತೆ. ಅದೇ ಶ್ರೇಷ್ಠ, ಅದೇ ಶಿವರಾತ್ರಿ, ಅದೇ ಶಿವನ ಚಿಂತನೆ. ಮನಸ್ಸನ್ನ ಅಲ್ಲಿಡೋದೇ ಶಿವನ ಚಿಂತನೆ. ಕೆಲವೊಂದಷ್ಟು ಭಾಗಗಳಲ್ಲಿ ಮಣ್ಣಿನಿಂದ ಕೂಡ ಶಿವಲಿಂಗನ ಮಾಡಿ ಪೂಜೆ ಮಾಡುವಂಥದ್ದಿದೆ. ಅದರಿಂದಲೂ ಸೇಮ್ ಅದೇ ರೀತಿಯಾದಂಥ ಲಾಭ ಸಿಗತ್ತಾ, ಫಲ ಸಿಗತ್ತಾ? ಖಂಡಿತ. ನಾವು 16 ಸೋಮವಾರದ ಲಿಂಗ ಹೇಳಿದ್ನಮ್ಮ, ಅದನ್ನ ಪೃಥ್ವಿ ಲಿಂಗ ಅಂದ್ರೆ ಮೃಣ್ಮಯ ಲಿಂಗ. ಆ ಮೃಣ್ಮಯ ಲಿಂಗನ ಮಾಡಿನೇ ಹುತ್ತದ ಮಣ್ಣನ್ನು ತಗೊಂಡು ಬಂದು ಅದಕ್ಕೆ ನಾವು ಕೆಲವೊಂದಿಷ್ಟು ಮರಳಂತೆ, ಒಂದಿಷ್ಟು ತುಳಸಿ ಗಿಡದ ಮಣ್ಣಂತೆ, ಮಾವಿನ ಮರದ ಮಣ್ಣಂತೆ, ಆಮೇಲಿಂದ ಕೆಲವು ವೃಕ್ಷಗಳು, ಇವಾಗ ಆಲದ ಮರ, ಇವನ್ನೆಲ್ಲ ಸ್ವಲ್ಪ ತಗೊಂಡು ಬಂದು ಅದನ್ನೆಲ್ಲ ಸೇರಿಸಿ ನಾವು ಲಿಂಗ ಮಾಡ್ತೀವಿ. ಏನು ವಿಶೇಷತೆ ಅಮ್ಮ? ಏನಕ್ಕೆ ಮಾಡ್ತಾರೆ ಅದನ್ನು? ಪ್ರಕೃತಿ. ಪ್ರಕೃತಿನಲ್ಲಿ ಪ್ರತಿಯೊಂದು ವಿಶೇಷ, ಒಂದೊಂದಕ್ಕೆ ಒಂದೊಂದು ಪ್ರಾಶಸ್ತ್ಯ ಇದೆ. ತುಳಸಿ ಗಿಡದ ಮಣ್ಣನ್ನು ತಗೊಂಡ್ರೆ ಹೆಣ್ಣಿಗೆ ಸುಮಂಗಲಿತನ ಗ್ಯಾರಂಟಿ ಅಂತ ಹೇಳ್ತೀವಿ. ನಾವು ಭಗವಂತನ ಪೂಜೆ ಮಾಡೋದೇ ನಾವು ಗೃಹಸ್ಥರು ಆಗಿರೋದ್ರಿಂದ ಕೆಲವು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡೆ ಅಲ್ವೇ ನಾವು ಮಾಡೋದು. ನಾವೆಲ್ಲಾನು ಬೇಡ ಅನ್ನೋದಕ್ಕೆ ನಾವು ಎಲ್ಲವನ್ನು ಬಿಟ್ಟಂತಹ ತ್ಯಾಗ ಮಾಡಿದಂಥವರಲ್ಲ. ಹಾಗಾಗಿ ಆಲದ ಮರದಿಂದ ತಗೊಂಡು ಬಂತಂದರೆ ಅಲ್ಲಿರುವಂತಹ ಆ ಆಲದ ಮರದ ಗುಣಗಳು, ಅದಕ್ಕೆ ಬೇಕಾದಷ್ಟು ಪ್ರಾಶಸ್ತ್ಯ ಇದೆ. ಅವನ್ನೆಲ್ಲ ತಗೊಂಡು ಬಂದು ಅದರಲ್ಲಿ ಮೃಣ್ಮಯ ಲಿಂಗನ ಮಾಡಿ ಪರಮೇಶ್ವರನ ಆರಾಧನೆ ಮಾಡಿದ್ವಿ ಅಂತಂದರೆ, ಅದಕ್ಕೆ ನಾನು ಹೇಳಿದೆ ಷೋಡಶೋಪಚಾರ ಪೂಜೆ. ಭಗವಂತನ ಆವಾಹನೆ ಮಾಡ್ತೀವಿ, ಆಮೇಲೆ ಅವನಿಗೆ ಸಿಂಹಾಸನ ಕೊಡ್ತೀವಿ, ಅವನ ಅವಯವಗಳನ್ನ ಚಿಂತನೆ ಮಾಡ್ತೀವಿ. ಪಾದಯೋ ಪಾದ್ಯಂ ಸಮರ್ಪಯಮೆ, ಹಸ್ತಯೋ ಅರ್ಘ್ಯಂ ಸಮರ್ಪಯಮೆ, ಈ ರೀತಿ ಅವನಿಗೆ 16 ಪೂಜೆಗಳನ್ನು ಮಾಡ್ತೀವಿ. ಏನು ಪೂಜೆ ಮಾಡಬೇಕಾದ್ರೂ ಸಂಕಲ್ಪ ಬಹಳ ಮುಖ್ಯ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆ ಒಂದು ವಿಶೇಷ ಇದರಲ್ಲಿ ಮಣ್ಣಿನ ಲಿಂಗವನ್ನೇ ಪೂಜೆ ಮಾಡ್ತೀವಿ. ನಾವು ನಮ್ಮ ದಕ್ಷಿಣ ಭಾರತದಲ್ಲಿ ಈ ಪಂಚಲಿಂಗಗಳನ್ನ, ಯಾವುದು ಈ 5 ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ಲಿಂಗಗಳು ನೋಡ್ತೀವಿ. ನೀನು ಮಣ್ಣಿನ ಲಿಂಗ ಅಂತ ಕೇಳಿದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಪೃಥ್ವಿ ಲಿಂಗ ಎಲ್ಲಿದೆ? ಅದು ಕಂಚಿ ಕಾಮಾಕ್ಷಿನಲ್ಲಿ ಪೃಥ್ವಿ ಲಿಂಗ. ಅವನನ್ನ ತ್ರಯಂಬಕೇಶ್ವರ ಅಂತ ಹೇಳಿಬಿಟ್ಟು ಅಲ್ಲಿ ಪೂಜೆ ಮಾಡ್ತೀವಿ. ಇನ್ನು ಒಂದು ಪೃಥ್ವಿ ಆದಮೇಲೆ ಯಾವುದು? ಜಲಕಂಠೇಶ್ವರ ಅಂತ ಹೇಳಿಬಿಟ್ಟು ಜಲಲಿಂಗ ಅಂತ ಪೂಜೆ ಮಾಡ್ತೀವಿ. ಅದು ನಮ್ಮ ಶ್ರೀರಂಗಂ ಹತ್ರ ಇದೆ, ತಮಿಳ್ನಾಡಲ್ಲಿದೆ. ಅದಾದಮೇಲೆ ಯಾವುದು? ಅಗ್ನಿಲಿಂಗ ಎಲ್ಲಿದೆ? ತಮಿಳ್ನಾಡಲ್ಲಿ. ನಾನು ಆಗಲೇ ಹೇಳಿದೆ ಅಗ್ನಿಲಿಂಗ ಆವಿರ್ಭಾವ ಆದ ಅಂತ ಹೇಳಿಬಿಟ್ಟು, ಅಗ್ನಿಲಿಂಗ ಅಂತ ಹೇಳಿಬಿಟ್ಟು ಅವನನ್ನು ತಿರುವಣ್ಣಾಮಲೆನಲ್ಲಿ ಅವನನ್ನು ಪೂಜೆ ಮಾಡ್ತೀವಿ. ಅದಾದಮೇಲೆ ಯಾವುದು? ವಾಯುಲಿಂಗ, ಕಾಳಹಸ್ತೀಶ್ವರ ಅನ್ನೋ ರೂಪದಲ್ಲಿ ಅವನನ್ನು ವಾಯುಲಿಂಗ ಪೂಜೆ ಮಾಡ್ತೀವಿ. ಆಕಾಶಲಿಂಗ, ಚಿದಂಬರಂನಲ್ಲಿ ಆಕಾಶಲಿಂಗ ಪೂಜೆ ಮಾಡ್ತೀವಿ. ಅಂದರೆ ಅವನನ್ನು ನೀವು ಪಂಚಭೂತಗಳು, ಈ ಇದರಲ್ಲಿ ಯಾವುದರಿಂದ ಬೇಕಾದರೂ ಆರಾಧನೆ ಮಾಡಬಹುದು. ಆದರೆ ಮೃಣ್ಮಯ ನಮಗೆ ಮಣ್ಣು ಸಿಕ್ಕತ್ತೆ, ಕಣ್ಣು ಮುಂದೆ ಇದೆ. ಅದನ್ನು ತಗೊಂಡು ನಾವು ಪೂಜೆ ಮಾಡಿದಾಗ ಈ ಭೂಮಿನಲ್ಲಿ ಸಿಕ್ಕುವಂತಹ ಪ್ರತಿಯೊಂದು ವೃಕ್ಷದಿಂದ ತೆಗೆದು ಅದರಲ್ಲಿ ಕರೆಸಿದಾಗ ಅದರ ಆ ಒಂದು ವೈಬ್ರೇಷನ್ನೇ ಬೇರೆ ಆಗಿ ಪರಮಾತ್ಮನನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಬಹಳ ಬೇಗ ಒಲಿತಾನೆ. ಸಂಕಲ್ಪ ಮಾಡಿ ಪೂಜೆ ಮಾಡಬೇಕು. ನಾವು ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ? ಜಗತ್ತು ಕಲ್ಯಾಣಕ್ಕೆ ಮಾಡ್ತಾ ಇದ್ದೀವ, ನನ್ನ ಸ್ವಂತ ಆಸೆಗಳಿಗೆ ಮಾಡ್ತಾ ಇದ್ದೀನ? ಸಂಕಲ್ಪ ಮಾಡಿ ಪೂಜೆ ಮಾಡಿದಾಗ 16 ಸೋಮವಾರ ಮಣ್ಣಿನ ಲಿಂಗ ಮಾಡಮ್ಮ. ಅದರಿಂದ ತುಂಬ ಜನ ಫಲವನ್ನು ಪಡೆದಂಥವರು ಇಷ್ಟುದ್ದನೇ ಲಿಸ್ಟಿದೆ. ನನ್ನ ಸತ್ಸಂಗದಲ್ಲೇ ತುಂಬ ಜನ ಮಾಡಿದ್ದೀವಿ. ಅದರಲ್ಲೂ ಏನಾದರೂ ವಿಶೇಷವಾಗಿ ಸೋಮವಾರ ಬಂದಾಗಂತೂ ಮಹಾಶಿವರಾತ್ರಿ ಇಡೀ ದೇವಾಲಯಗಳಲ್ಲಿ ಮೃಣ್ಮಯ ಲಿಂಗಗಳನ್ನ ಮಾಡಿ ನಾವು ಒಟ್ಟಿಗೆ ಪೂಜೆ ಮಾಡ್ತೀವಿ. ಇಷ್ಟೇ ಮಾಡಬೇಕು ಅಂತ ಸಂಖ್ಯೆಗಳಿದೆಯಾ ಅಥವಾ ಒಂದೇ ಮಾಡ್ತಾರೆ? ಹೇಗೆ ಅಮ್ಮ ಅದು ನಾವು ಎಷ್ಟು ಸಂಕಲ್ಪ ಮಾಡ್ಕೊಂಡಿರ್ತೀವೋ ಅಷ್ಟು. 16 ಲಿಂಗಗಳನ್ನ ಮಾಡಿ ಪೂಜೆ ಮಾಡ್ತಾರೆ. ಇಲ್ಲ ನನಗೆ 16 ಲಿಂಗ ಬೇಡ, ನಾನು ಒಂದೇ ಲಿಂಗದಲ್ಲೇ ಪೂಜೆ ಮಾಡ್ತೀನಿ ಅಂದರೂ ಮಾಡಬಹುದು. ನಾವು ಯಾವುದಕ್ಕೆ ಸಂಕಲ್ಪ ಮಾಡಿದ್ದೀವಿ? 16 ಲಿಂಗ ಮಾಡಿ ಸಂಕಲ್ಪ ಮಾಡಿದ್ದೀವ, 12 ಲಿಂಗ ಮಾಡಿಕೊಂಡು ಸಂಕಲ್ಪ ಮಾಡಿದ್ದೀವ, 1 ಲಿಂಗ ಮಾಡ್ಕೊಂಡು ಸಂಕಲ್ಪ ಮಾಡಿದ್ದೀವ, ಅದು ನಮ್ಮ ಸಂಕಲ್ಪ ಶಕ್ತಿಯ ಮೇಲೆ ಹೋಗುತ್ತೆ. ಹಾಗೆ ನಾವು ಸಂಕಲ್ಪ ಮಾಡಿ ಅದಕ್ಕೆ 1 ಲಿಂಗವು ಆ ರೀತಿ ಮಾಡೋದು. ಎಷ್ಟು ಲಿಂಗದಲ್ಲಿ ಪೂಜೆ ಮಾಡಿದ್ರೂ ಸಹ ಭಗವಂತ ಒಲಿದೇ ಒಲಿತ. ಈಗ ಶಂಕರ ಒಲಿಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ವಿಘ್ನ ನಿವಾರಕನನ್ನು ಕೂಡ ಮೊದಲು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹೌದು. ಆ ಪೂಜೆಗಳು ಹೇಗೆ? ಅಂದ್ರೆ ಜಸ್ಟ್ ಪೂಜೆ ಮಾಡಿ ಶಿವನ ಪೂಜೆ ಮಾಡೋದಾ ಹೇಗೆ? ನಾವು ಪ್ರತಿ ಪೂಜೆ ಮಾಡಬೇಕಾದ್ರೂ
ನಾವು ವಿನಾಯಕನಿಗೆ ಅನೇಕ ಹೆಸರುಗಳು ಕೊಡ್ತೇವೆ. ನಾವು ಅಲ್ಲಿ ಮಾಡಬೇಕಾದ್ರೆ ವಿಘ್ನ ನಿವಾರಕ ವಿನಾಯಕಾಯ ನಮಃ ಅಂತ ಹೇಳ್ತೀವಿ. ಅವನು ಏನು ಆಪತ್ತುಗಳು ಬಂದರೂ ಸಹ ಕಳೆಯುವಂಥವನಾಗಿರೋದ್ರಿಂದ ಪ್ರತಿಯೊಂದರಲ್ಲೂ ನಮ್ಮ ಯಾವುದಾದ್ರೂ ವ್ರತ ಅಂತ ಹಿಡ್ಕೊಂಡ್ರೆ ವಿಘ್ನಗಳು ಜಾಸ್ತಿ ಬರುತ್ತೆ. ಆ ವಿಘ್ನಗಳನ್ನು ಕಳೆಯೋದಕ್ಕೋಸ್ಕರ ವಿಘ್ನ ನಿವಾರಕನ ಪೂಜೆ ಮಾಡೋದು. ಹಾಗೆ ಮಾಡಿ ಪೂಜೆ ಮಾಡಿದಾಗ ಯಾವುದು ವಿಘ್ನಗಳು ಬರ್ದಿರೋ ಹಾಗೆ ನಮ್ಮ ಪೂಜೆ ಸಾಂಗವಾಗಿ ನೆರವೇರುತ್ತೆ. ಅದಕ್ಕೋಸ್ಕರ ಫಸ್ಟ್ ವಿಘ್ನ ನಿವಾರಕನನ್ನ ಪೂಜೆ ಮಾಡಿ ಆಮೇಲೆ ಅವನಿಗೆ ಷೋಡಶೋಪಚಾರ ಪೂಜೆ ಮಾಡಿ ಅನಂತರ ನಾವು ಲಿಂಗಗಳ ಪೂಜೆ ಮಾಡ್ತೀವಿ. ನಾವು ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಈ ರೀತಿ ಮಾಡಿದಾಗ ನಾವು ಇದೇ ಪ್ರೊಸೀಜರ್ನೇ ಅನುಸರಿಸೋದು. ನಮ್ಮ ಸನಾತನ ಧರ್ಮದಲ್ಲಿ ಒಂದೊಂದಕ್ಕೂ ಒಂದೊಂದು ರೀತಿನಲ್ಲಿ ಪೂಜೆ ಇದೆಯಮ್ಮ. ಅದಕ್ಕೆ ಆ ರೀತಿ ಪೂಜೆ ಮಾಡಿದಾಗ ವಿಘ್ನಗಳನ್ನು ವಿಘ್ನ ನಿವಾರಕನ ಪೂಜೆ ಮಾಡಿದ್ರೆ ಯಾವ ತೊಂದರೆಗಳು ಸಹ ಓಕೆ. ಈಗ ಭಸ್ಮ ಅಂತ ಹೇಳಿದ್ರೆ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಗೊತ್ತಿದೆ. ಒಂದು ಕಡೆ ನಾನ್ ವೆಜ್ ತಿನ್ನೋರು ಕೂಡ ಶಿವನನ್ನ ಪೂಜೆ ಮಾಡ್ತಾರೆ, ಈ ಕಡೆ ವೆಜಿಟೇರಿಯನ್ಸ್ ಪೂಜೆ ಮಾಡ್ತಾರೆ. ಆದರೆ ಶಿವರಾತ್ರಿ ದಿನ ವೆಜಿಟೇರಿಯನ್ಸ್ ಮಾತ್ರ ಅಂದ್ರೆ ವಿಶೇಷವಾದಂಥ ಸ್ಥಾನಮಾನ. ಹಾಗಾದ್ರೆ ಈಗ ಈ ನರಭಕ್ಷಕರು ಅಂತ ಕೂಡ ಕರೀತಾರೆ ಅಮ್ಮ ಕೆಲವೊಂದಷ್ಟು ಜನರನ್ನ, ಅವ್ರು ಯಾವ ರೀತಿ ಪೂಜಾ ವಿಧಾನಗಳನ್ನ ಮಾಡ್ತಾರೆ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು? ನರಭಕ್ಷಕರು ಅಂದ್ರೆ ಕಾಪಾಲಿಕರು ಅಂತ ಹೇಳ್ತಾರೆ ಅಲ್ವಾ? ಕಾಪಾಲಿಕರು ಅಂತ ಅವರೆಲ್ಲ ಸ್ಮಶಾನದಲ್ಲಿ ಮಾಡ್ತಾರೆ. ಒಂದು ಸರಿ ಶಂಕರಾಚಾರ್ಯರು ಶ್ರೀಶೈಲಕ್ಕೆ ಅಂತ ಬಂದಿದ್ದಾಗ ಕಾಪಾಲಿಕರು ಬಹಳ ಜನ ಇರ್ತಾರೆ. ಶಂಕರಾಚಾರ್ಯನ ಅವರು ಅದ್ವೈತ ತತ್ವನ ಬೋಧನೆ ಮಾಡ್ತಾ ಇರ್ತಾರೆ. ಕಾಪಾಲಿಕರಿಗೆ ಏನನ್ಸುತ್ತೆ, ಶಂಕರಾಚಾರ್ಯರ ಅದ್ವೈತ ತತ್ವ ಜಗತ್ತಿನಲ್ಲಿ ಹರಡಿದ್ರೆ ನಮ್ಮ ಅಷ್ಟೊತ್ತಿಗಾಗಲೇ ಶಂಕರಾಚಾರ್ಯರ ಮಹತ್ವದಿಂದ ಅವರ ತತ್ವಗಳಿಂದ ಎಷ್ಟೋ ಜನ ಕಾಪಾಲಿಕರು ಶಂಕರಾಚಾರ್ಯ ಶಿಷ್ಯರಾಗ್ಬಿಡ್ತಾರೆ. ಕಾಪಾಲಿಕ ಏನು ಯೋಚನೆ ಮಾಡ್ತಾನೆ, ಒಂದು ವೇಳೆ ಎಲ್ಲರೂ ಶಂಕರಾಚಾರ್ಯರ ಶಿಷ್ಯರಾದರೆ ಕಾಪಾಲಿಕರು ಕಡಿಮೆ ಆಗೋಗ್ತಾರೆ ಅಂತ ಹೇಳಿಬಿಟ್ಟು ಶಂಕರಾಚಾರ್ಯನೇ ಬಲಿ ಕೊಡಕ್ಕೆ ಅಂತ ನೋಡ್ತಾರೆ. ಅದು ಅವ್ರದ್ದು ಆ ರೀತಿಯಾದಂತಹದ್ದು. ನಮಗೆ ಆ ರೀತಿ ಬೇಡ, ಅದು ಉಗ್ರ. ನಾವೆಲ್ಲ ಶಾಂತವಾಗಿ ಪೂಜೆ ಮಾಡೋರು. ನೀವು ಕೇಳಿದ್ರಿ ನಾನ್ ವೆಜ್ಜು ಭಗವಂತನಿಗೆ ಯಾವುದೂ ವ್ಯತ್ಯಾಸ ಇಲ್ಲ, ಆಯ್ತಾ? ಆದರೆ ಎಂಥ ನಾನ್ ವೆಜ್ ತಿನ್ನೋರಾದರೂ ಸಹ ಶಿವರಾತ್ರಿ ದಿನ ಯಾರು ತಿನ್ನೋದಿಲ್ಲವಾ? ನನ್ನ ಸತ್ಸಂಗದಲ್ಲೂ ಇದ್ದಾರಮ್ಮ, ಅವರೇನು ಮಾಡ್ತಾರೆ, ಶಿವರಾತ್ರಿ ದಿನ 2-3 ದಿನದಕ್ಕೆ ಮುಂಚಿನಲೇ ಪ್ರತಿ ಗೋಡೆಗಳು ಅಡುಗೆ ಮನೆಯಲ್ಲಿ ಪ್ರತಿಯೊಂದು ಕ್ಲೀನ್ ಮಾಡ್ಕೊಂಡ್ಬರ್ತಾರೆ. ಅವ್ರು ಯಾರನ್ನು ಆವತ್ತಿನ ದಿನ ತಿನ್ನೋದಿಲ್ಲ. ಆಮೇಲೆ ತಮೋಗುಣ ವೃದ್ಧಿ ಮಾಡುವಂತಹ ಈರುಳ್ಳಿ ಬೆಳ್ಳುಳ್ಳಿ ಅಂತೀವಿ, ಈರುಳ್ಳಿ ಬೆಳ್ಳುಳ್ಳಿ ಅದು ವೆಜಿಟೇರಿಯನ್ ಅಂತ ಲೆಕ್ಕ. ಆವತ್ತಿನ ದಿನ ಅವುಗಳನ್ನು ಸಹ ನಾವುಗಳು ಯಾರೂ ಉಪಯೋಗಿಸೋದಿಲ್ಲ. ಆದ್ದರಿಂದ ಶಿವನ ಆರಾಧನೆಗೆ ಯಾವುದೇ ರೀತಿಯಾದಂತಹ ಆವತ್ತಿನ ದಿನ ಯಾರು ತಿನ್ನದೇ ಇರೋದ್ರಿಂದ ಅದಕ್ಕೆ ಯಾವುದೇ ಹಾಗೆ ಹೀಗೆ ಅನ್ನೋದು ಏನಿಲ್ಲ. ಅದಕ್ಕೆ ನಮ್ಮ ದಾಸರು ಹೇಳ್ತಾರೆ, ಶಿವ 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 ಎನ್ನಿರೋ ಮೂರ್ ಜಗದವರೆಲ್ಲ ಶಿವ 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 ಎನ್ನಿರೋ. ಮಾನವನಾಗಿ ಹುಟ್ಟಿದ ಮೇಲೆ ನೀನು ಶಿವನ ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ತನು ಮನ ಧನ ಎಲ್ಲ ಅರ್ಪಣೆ ಮಾಡಿ ನೀನು ಮಾನವನಾಗಿದೆಯಾ ಪೂಜೆ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ನಾನ್ ವೆಜ್ಜು ಅವು ಇವು ಯಾವ ವ್ಯತ್ಯಾಸ ಇಲ್ಲ ತಾಯಿ. ಯಾರು ಬೇಕಾದರೂ ಒಂದು ಪೂಜೆ ಮಾಡ್ಬೋದು. ನಾವು ನೈವೇದ್ಯ ಇಟ್ಟರೆ ನಾನ್ ವೆಜ್ ಇಡ್ತೀವಾ? ಇಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಇಡ್ತೀವಾ? ಇಲ್ಲ. ಆಮೇಲೆ ನಾವೇನಾದ್ರೂ ತಿಂದು ಆ ನಿಷಿದ್ಧ ಪದಾರ್ಥಗಳನ್ನು ತಿಂದು ಪೂಜೆ ಮಾಡ್ತೀವಾ? ಇಲ್ಲ. ಹಾಗಾದ್ರೆ ತಿಂದು ಪೂಜೆ ಮಾಡೋದಿಲ್ಲ ಅಂತ ಹೇಳಿದಕ್ಕೆ ಕೇಳ್ತಾ ಇರೋದು ಅಮ್ಮ. ಎಷ್ಟೋ ಜನ ಬೆಳಿಗ್ಗೆ ಒಂದಷ್ಟು ಸಮಯ ಅಂತಿರತ್ತೆ, ಆ ಯಾವ ಸಮಯದಲ್ಲಿ ಎದ್ದೇಳ್ಬೇಕು, ಸ್ನಾನ ಪಾನಗಳನ್ನೆಲ್ಲ ಮಾಡಿಕೊಂಡು ಯಾವ ರೀತಿ ಪೂಜೆಗೆ ಕೂತ್ಕೊಳ್ಬೇಕು, ಮನೆಯವರೆಲ್ಲ ಹೊಟ್ಟೆ ಹಸ್ಕೊಂಡೇ ಇರಬೇಕಾ ಅಥವಾ ಪೂಜೆ ಮಾಡೋರು ಮಾತ್ರ ಹಾಗಿದ್ರೆ ಸಾಕಾ? ಇಲ್ಲಮ್ಮ, ನಮಗೆ ಬ್ರಾಹ್ಮಿ ಮುಹೂರ್ತ ಬಹಳ ಶ್ರೇಷ್ಠ ಅಂತಲ್ವಾ? ಶಿವರಾತ್ರಿ ದಿನ, ನಾನು ಕೆಲವು ಪರ್ವದಿನಗಳು ಅಂತೇನಲ್ವಾ, ಶಿವರಾತ್ರಿ ದಿನ ಆದಷ್ಟು ಒಂದು 5 ಗಂಟೆಗೆ ಎದ್ದು ಈ ಶಾರೀರಿಕವಾಗಿ ಶುದ್ಧ ಮಾಡಿಕೊಂಡು ನಮಗೆ ಏನು ಸಾಧ್ಯವೋ, ನಿಮಗೆ ಗುರುವಿಂದ ಏನಾದರೂ ಉಪದೇಶ ಆಗಿದ್ದರೆ ಆ ಮಂತ್ರನ ತಗೊಳ್ಳಿ. ನನಗೆ ಗುರುವಿಂದ ಉಪದೇಶ ಆಗಿಲ್ಲ, ಪ್ರಣವನ ಬಿಟ್ಟು, ಅಂದರೆ ಪ್ರಣವ ಅಂದರೆ ಏನು, ಓಂಕಾರನ ಬಿಟ್ಟು ನಮಃ ಶಿವಾಯ ನಮಃ ಶಂಕರಾಯ ಯಾವುದನ್ನ ಪಂಚಾಕ್ಷರಿ ಮಂತ್ರನ ಅವತ್ತು ಶಿವಂದಲ್ವಾ ಅದನ್ನ ಧ್ಯಾನ ಮಾಡ್ತಾ ಪಂಚಾಕ್ಷರಿ ಅಂದ್ರೆ ಓಂ ನಮಃ ಶಿವಾಯ, ಓಂಕಾರ ಬಿಡಬೇಕು. ಓಕೆ. ಪಂಚ ಅಂದ್ರೆ 5, ನಮಃ ಶಿವಾಯ 5 ಪಂಚಾಕ್ಷರಿ ಮಂತ್ರವನ್ನ ಕೂತ್ಕೊಂಡು ನಾನು ಜಪ. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲಮ್ಮ, ಯಾಕೆ ಓಂ ಅಂತ ಸೇರಿಸಬಾರ್ದು ಅಂತ. ಓಂ ಅನ್ನೋದಕ್ಕೆ ಕೆಲವು ರೂಲ್ಸ್ ಇದೆ, ಅದನ್ನ ಗುರುವಿಂದ ಉಪದೇಶ ಪಟ್ಕೋಬೇಕು ಅಂತ ಇದೆ. ಅದಕ್ಕೋಸ್ಕರ ಗುರುವಿಂದ ಉಪದೇಶ ಆಗಿರೋರು ಮಾಡಿ, ಗುರು ಹತ್ರ ಉಪದೇಶ ತಗೋಬೇಕಾದ್ರೂ ಸಹ ನಾವು ರೂಲ್ಸ್ ಮಾಡಬೇಕು. ನಮಗೆ ಅವೆಲ್ಲ ರೂಲ್ಸ್ ಫಾಲೋ ಮಾಡದೇ ಇರೋದ್ರಿಂದ ಅದಕ್ಕೆ ಪ್ರಣವನ್ನ ಬಿಟ್ಟು ನಮಃ ಶಿವಾಯ ನಮಃ ಶಂಕರಾಯ
ಈ ನಮಗೆ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಒಂದು ಶಂಕರಾಚಾರ್ಯ ಸ್ತೋತ್ರ ಹೇಳಿದಾಗ ಶೃಂಗೇರಿ ಸ್ವಾಮಿಗಳು ಬಂದು ಇಡೀ ಸಭೆಗೇನೆ ಮಂತ್ರ ಬೋಧನೆ ಮಾಡಿದ್ರು. ನಮಃ ಶಂಕರಾಯ. ಅವರಿಂದ ನಮಗೆ ಆಗೋಯ್ತು, ಅವರಿಂದ ಬೋಧನೆ ಆಗೋಯ್ತು. ಅದಕ್ಕೆ ನಮಃ ಶಂಕರಾಯ ಯಾರು ಬೇಕಾದರೂ ನೀವು ಹೇಳ್ಕೋಬೋದು, ಅದಕ್ಕೆ ರೂಲ್ಸ್ ಏನಿಲ್ಲ. ಓಂ ಸೇರಿಸಿದ್ರೆ ಮಾತ್ರ ರೂಲ್ಸ್ ಇದೆ. ಅದಕ್ಕೆ ಪ್ರಣವ ಅಂತ ಹೇಳ್ತೀವಿ, ಅದಕ್ಕೊಂದು ಬೇರೆ ರೀತಿ ನೀತಿಗಳಿದೆ. ಇದನ್ನು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಜಪ. ಆದರೆ ನಾನು ಯಾವಾಗಲೂ ಹೇಳ್ತೀನಿ, ಸಂಕಲ್ಪ ಶಕ್ತಿ ಮೀರಿ ಸಂಕಲ್ಪ ಮಾಡಬೇಡಿ. ನಾನಿವತ್ತು 1000 ಜಪ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಬಿಟ್ಟು ನಿಮ್ಮ ಕೈಲಿ 1000 ಜಪ ಮಾಡೋಕ್ಕಾಗಲಿಲ್ಲ ಅಂದರೆ ದೋಷ ನಮ್ಮದು. ಭಗವಂತ ಹೇಳಿದ್ನೇನಮ್ಮ, ನೀನು 1000 ಮಾಡು ಅಂತ, ನಾನೇ ಮಾಡಬೇಕಾ? ನಂದಿ ಭೃಂಗಿ ಯಾವಾಗಲೂ ಅಲ್ಲಿ ಕೂತ್ಕೊಂಡು ಮಾಡ್ತಾ ಇರ್ತಾರೆ. ನಾನು ಸಂಕಲ್ಪ ಮಾಡಿದೆ ಅಂದರೆ ನಾನು ಮಾಡಬೇಕಷ್ಟೆ. ಅವನಿಗೆ ನನ್ನ ಜಪದಿಂದ ಅವನಿಗೇನೂ ಆಗಬೇಕಾದ್ದಿಲ್ಲ. ಆದ್ದರಿಂದ ಸಂಕಲ್ಪ ಮಾಡಬೇಕಾದ್ರೆ ಯೋಚನೆ ಮಾಡಿ ಸಂಕಲ್ಪ ಮಾಡಿ. ಸಂಕಲ್ಪ ಮಾಡಿದ್ಮೇಲೆ ನೀನು 1000 ಮಾಡಬೇಕು. ಮಾಡಲಿಲ್ಲ ಅಂದರೆ ದೋಷ. ಯಾರು ಸಂಕಲ್ಪ ಮಾಡಿದ್ರು ಅವ್ರಿಗೂ. ಈಗ ಕಳೆದ ಬಾರಿ ಕೂಡ ನಾವು ಒಂದು ಶಿವನ ದೇವಸ್ಥಾನಕ್ಕೆ ಹೋದಾಗಮ್ಮ, ಅಲ್ಲಿ ಜಲ ಹಾಕಿ ಅಭಿಷೇಕ ಮಾಡ್ತಾ ಇದ್ರು. ಹಾಗಾಗಿ ದೇವಸ್ಥಾನದ ಸುತ್ತಬಾರ್ದು, ಅರ್ಧಕ್ಕೆ ಮಾತ್ರ ಸುತ್ತಿ ಅನ್ನುವಂಥ ಕೆಲವು ರೂಲ್ಸ್ ಇರ್ತಾವಮ್ಮ. ಯಾಕೆ ಅಂತ ಅಂದರೆ ಅರಿಯೋ ನೀರಿಂದ ಏನಾದರೂ ನೆಗೆಟಿವಿಟಿ ಹೋಗುತ್ತಾ, ಹೇಗೆ ಏನು ಇಲ್ಲ? ಅದಕ್ಕೆ ನಮ್ಮ ಬೆಂಗಳೂರಲ್ಲಿ ಅದು ಜಾಸ್ತಿ ಇಲ್ಲ. ಕೇರಳ ಕಡೆ ಹೋದ್ರೆ ನೀವು ಹೋಗುತ್ತೆ. ನಾವು ಒಂದ್ಸಲಿ ಕೇರಳಗೆ ಹೋಗಿದ್ದಾಗ ಭಗವಂತನಿಗೆ ಅಭಿಷೇಕ ಮಾಡಿರೋ ನೀರು ಹೋಗೋದಕ್ಕೆ ಒಂದು ಕಟ್ಟಿರ್ತಾರೆ, ಅಲ್ಲಿಂದ ಆಚೆ ಹೋಗಬಾರ್ದು ಅಂತ ಅವರು ಹೇಳ್ತಾರೆ. ಅದಕ್ಕೆ ನಮ್ಮ ಬೆಂಗಳೂರಲ್ಲಿ ನಮಗೆ ಆ ರೂಲ್ಸ್ ಇಲ್ಲ. ನಮಗೆ ಆ ರೂಲ್ಸ್ ಇಲ್ಲದೆ ಇರೋದ್ರಿಂದ ನಾವು ಬೆಂಗಳೂರಿನ ಜನ ನಮಗೆ ನಾವು ಅದನ್ನು ಸೇರಿ ನಾವು ಪ್ರದಕ್ಷಿಣೆ ಹಾಕ್ಬಿಡ್ತೀವಿ. ಆದ್ದರಿಂದ ಬೆಂಗಳೂರು ಕಡೆ ಆ ರೂಲ್ಸ್ ಇಲ್ಲದೆ ಅಲ್ಲಿ ಏನೇ ಇದೆಯೋ ಅದನ್ನು ಫಾಲೋ ಮಾಡೋಣ. ಅದಕ್ಕೆ ಒಂದು ದಿಕ್ಕಿದೆ. ಪರಮೇಶ್ವರನ ಅಲ್ಲಿ ಬಂದಾಗ ನಾವನ್ನು ದಾಟ್ಕೊಂಡು ಹೋಗಬಾರ್ದು. ಅದೆಲ್ಲ ಹೇಳೋದ್ರಿಂದ ಅಲ್ಲಿ ಕೇರಳ ಕಡೆ ಅದನ್ನು ಪಾಲಿಸ್ತಾರೆ ವಿನಃ ನಮ್ಮ ಬೆಂಗಳೂರು ಕಡೆ ಏನಿಲ್ಲ. ಇನ್ನು ಶಿವನ ದೇವಸ್ಥಾನದಲ್ಲೂ ಅಷ್ಟೇ ಈ ಕುಂಕುಮ ಅರಿಶಿಣ ಇಡೋ ಬದಲು ಭಸ್ಮ ಇರುತ್ತೆ, ಇನ್ನು ಬಿಲ್ವ ಪತ್ರೆ ಇಟ್ಟಿರ್ತಾರೆ. ಆ ಬಿಲ್ವ ಪತ್ರೆ ಭಸ್ಮ ಏನು ಹೇಳತ್ತೆ ಅಂತ? ಭಸ್ಮ 3 ಎಳೆ ತಗೊಂಡು ಹಿಂಗೆ ಹಚ್ಕೋತಾರೆ ತಾಯಿ. ಸತ್ವಗುಣ, ರಜೋಗುಣ, ತಮೋಗುಣ 3ಕ್ಕೂ ಅತೀತನಾಗು. ಭಸ್ಮ ಮಾಡೋದೇ ಹಸುವಿನ ಸಗಣಿಯಿಂದ, ಬಹಳ ಶ್ರೇಷ್ಠ. ಅದನ್ನು ಮಾಡೋದಕ್ಕೂ ಟೆಕ್ನಾಲಜಿ ಅವ್ರಿಗೆಲ್ಲ ಗೊತ್ತಿದೆ. ಅದನ್ನು ಪ್ರೊಸೀಜರ್ ಮಾಡಿ ಮಾಡ್ತಾರೆ. ಸಾತ್ವ, ರಜೋ, ತಮೋ ಈ 3ನ್ನು ಮೀರಿ ಆಧ್ಯಾತ್ಮದ ಕಡೆಗೆ ಬೆಳಿ ಅನ್ನೋದೇ 3ರ ಸಂಕೇತ. ಆಮೇಲೆ ಇನ್ನೇನಂದರೆ ಭಸ್ಮ, ಆಮೇಲೆ ಬಿಲ್ವ ಪತ್ರನೂ ಅಷ್ಟೇ. ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇಚ್ರಂತ ತ್ರಿಲಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಒಂದು ಏಕ ಬಿಲ್ವಂ ಅಂದರೆ ಅದರಲ್ಲಿ 3 ಎಲೆ ಇರುತ್ತೆ. ಹಾಗೇನೆ ಪೂಜೆ ಮಾಡಬೇಕು. ಇದು ಅಷ್ಟೇ. ನಿನ್ನಲ್ಲಿರುವಂತಹ ಸತ್ವಗುಣ, ರಜೋಗುಣ, ತಮೋಗುಣ 3ನ್ನು ಮೀರಿ ಮೋಕ್ಷದ ಕಡೆಗೆ ನಡಿ ಅನ್ನೋದೇ ಸಂಕೇತ. ಆದರೆ ನಾನು ಎಲ್ರಿಗೂ ಹೇಳೋದು ಅಷ್ಟೇ, ಪೂಜೆ ಮಾಡಬೇಕಾದ್ರೆ ನೀವು ನೋಡಮ್ಮ, ಎಷ್ಟೋ ಜನ ಮನೆಗಳಲ್ಲಿ ಪೂಜೆ ಮಾಡಬೇಕಾದ್ರೆ ಬಿಲುಪತ್ರೆನ ಲಿಂಗಕ್ಕೆ ಮುಚ್ಚಿ ಪೂಜೆ ಮಾಡಿಬಿಡ್ತಾರೆ. ನನಗೆ ಏನಾದರೂ ಹಾಗೆ ಮಾಡಿದ್ರೆ ನನಗೆ ಸಮಾಧಾನ ಆಗುತ್ತಾ? ಒಂದು ದಳ ಇಡಿ, ಒಂದು ದಳ ಇಟ್ಟು ಭಗವಂತನ ಪೂಜೆ ಮಾಡಿ. ಆಮೇಲೆ ಅಷ್ಟು ದಳಗಳಿಗೆ ಅವನಿಗೆ ಬೇಕಾಗಿಲ್ಲ, ಅವನನ್ನು ಮುಚ್ಚಿಬಿಟ್ಟು ಮೊದಲೇ ಚುಚ್ಚುತ್ತೆ ಅದು ಯಾವುದು ಬಿಲುಪತ್ರೆ. ಪಾಪ ನಾನು ಎಷ್ಟೊತ್ತು ಕಡೆ ಅಯ್ಯೋ ಪರಮೇಶ್ವರ ನಿನಗೆಲ್ಲ ಮುಚ್ಚಾಕ್ಬಿಟ್ಟು ನಿನಗೆ ಆ ಮುಳ್ಳಿನ ಚುಚ್ಚುತ್ತಿದೆಯಲ್ವೋ ಅಂತ ಅನ್ಕೊಳ್ಳೋದು ಬೇಕಾಗಿಲ್ಲ. ಒಂದು ದಳ ಇಡಿ. ಆ ಒಂದು ದಳನ ಇಡ್ತಾ ಸತ್ವಗುಣ, ರಜೋಗುಣ, ತಮೋಗುಣಕ್ಕೆ ಮೀರಿ ಬೆಳೆದು ಭಗವಂತನ ಮೋಕ್ಷದ ಕಡೆಗೆ ಹೋಗಿ, ಅದು ಆ ಸಂಕೇತ. ಇನ್ನು ಹಲವಾರು ಜನ ಏನು ಮಾಡ್ತಾರೆ ಅಂದರೆ ಶಿವರಾತ್ರಿ ದಿನ ರುದ್ರಾಕ್ಷಿ ಮಣಿಯನ್ನ ಪೂಜೆ ಮಾಡಿಸಿ ಹಾಕೊಳ್ತಾರೆ. ಸೊ ರುದ್ರಾಕ್ಷಿ ಮಣಿ ಶಿವನಿಗೆ ಯಾಕೆ ಅಷ್ಟೊಂದು ಪ್ರಿಯ ಅಂತ? ಶಿವನ ಕಣ್ಣಿಂದ ಬಂದಿರುತ್ತಾ ಇದು. ಶಿವಪುರಾಣದಲ್ಲಿ ಹೇಳ್ತಾರೆ, ಶಿವನ ಕಣ್ಣಿಂದ ಉದುರಿದಂತಹ ಆನಂದ ಬಾಷ್ಪಗಳೇ ರುದ್ರಾಕ್ಷಿ. ಅದಕ್ಕೋಸ್ಕರನೇ ರುದ್ರಾಕ್ಷವನಿಗೆ ಬಹಳ ಶ್ರೇಷ್ಠ. ಅದರಲ್ಲಿ ಏಕಮುಖ ರುದ್ರಾಕ್ಷಿ, ದ್ವಿಮುಖ ರುದ್ರಾಕ್ಷಿ, ಪಂಚಮುಖ ರುದ್ರಾಕ್ಷಿ ಈ ರೀತಿ ಎಲ್ಲ ಇದೆ. ಆದರೆ ನಾವು ಸಾಮಾನ್ಯವಾಗಿ ಹಾಕ್ಕೊಂಡ್ರೆ ಅದಕ್ಕೆ ಸಂಸ್ಕಾರ ಮಾಡಿ ಹಾಕ್ಕೊಂಡ್ರೆ ಒಂದು, ಸುಮ್ಮನೆ ಹಾಕ್ಕೊಂಡ್ರೆ ಒಂದು. ಸಂಸ್ಕಾರ ಮಾಡಿ ಹಾಕ್ಕೊಂಡಾಗ ನಾನು ನನ್ನ ಜಾತಕನ ತೋರಿಸ್ಕೊಂಡು ನನಗೆ ನಂಬಿಕೆ ಇರುವಂತಹ ಜ್ಯೋತಿಷಿಗಳ ಹತ್ರ ಹೋಗಿ ನಾನು ಏಕಮುಖ ಹಾಕ್ಕೋಬೇಕಾ ಪಂಚಮುಖ ಹಾಕ್ಕೋಬೇಕಾ ಅಂತ ಅವರನ್ನು ಕೇಳಿ ಆಮೇಲಿಂದ ಅದನ್ನು ಸಂಸ್ಕಾರ ಮಾಡಿ ಹಾಕ್ಕೊಳ್ಳಿ. ಸುಮ್ಮನೆ ಹಾಕ್ಕೊಂಡ್ರೆ ಅದಕ್ಕೇನು ಪೂಜೆ ಇಲ್ಲ, ಸುಮ್ಮನೆ ಹಾಕ್ಕೊಳ್ಳೋದು ಬೇರೆ. ಹಾಗಾಗಿ ಸಂಸ್ಕಾರ ಮಾಡಿದ್ರೆ ಒಂದು ರೂಲ್ಸು,
ಅದು ಸುಮ್ಮನೆ ಹಾಕ್ಕೊಂಡ್ರೆ ಒಂದು ರೂಲ್ಸು. ಇವತ್ತಿನ ದಿನ ನಾವು ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋಗಳು ನೋಡಿದ್ರೆ ನಾವು ಈ ರೀತಿ ರುದ್ರಾಕ್ಷಿನ ನಾವು ಪೂಜೆ ಮಾಡಿ ಕೊಡ್ತೀವಿ, ನೀವು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತೆಲ್ಲ ಹೇಳ್ತಿರ್ತಾರೆ. ಅವ್ರಿಗೂ ನಮಗೂ ಸಂಪರ್ಕ ಇಲ್ಲದೆ ಇರೋದರಿಂದ ನಮಗೆ ನಂಬಿಕೆ ಇಲ್ಲ. ನಿಮಗೆ ಯಾವ ಜ್ಯೋತಿಷಿಗಳ ಹತ್ರ ನಂಬಿಕೆ ಇದೆಯೋ ಅವರನ್ನ ಕೇಳಿ. ಯಾಕೆಂದ್ರೆ ನಿಮ್ಮ ಜಾತಕ ಅವ್ರು ಯಾವಾಗಲೂ ನೋಡ್ತಾ ಇರೋದ್ರಿಂದ ಅವ್ರಿಗೆ ನೀವು ಧರಿಸಿದ್ರೆ ಅದು ನಿಮಗೆ ಶ್ರೇಯಸ್ಸ ಹೌದು ಅಲ್ವಂತ ಹೇಳ್ತಾರೆ. ಅದಕ್ಕೆ ಹೆಂಗೆ ಸಂಸ್ಕಾರ ಮಾಡಿ ಅಂತ ಹೇಳ್ತಾರೆ. ಆವಾಗ ಅದನ್ನು ಧರಿಸ್ಕೊಳ್ಳಿ. ಭಗವಂತನ ಕಣ್ಣಿಂದ ಆನಂದ ಬಾಷ್ಪಗಳಾಗಿರೋದ್ರಿಂದ ಅದಕ್ಕೆ ರುದ್ರಾಕ್ಷಿಗೆ ಅಷ್ಟೊಂದು ಪ್ರಾಮುಖ್ಯತೆ. ಓಕೆ, ಈಗ ಕೆಲವೊಂದಷ್ಟು ವಿಚಾರ ಹೇಳ್ತಾ ಇದ್ರಮ್ಮ, ಅದಕ್ಕೆ ನಾನು ಕೇಳ್ತಾ ಇರೋದು, ಇತ್ತೀಚೆಗೆ ನಮ್ಮ ಜನ್ರೇಷನ್ ಹೇಗಾಗಿದೆ ಅಂತ ಹೇಳಿದ್ರೆ ಟ್ಯಾಟು ಹಾಕಿಸ್ಕೊಳ್ಳೋ ಅಂತ ಒಂದು ಕಲ್ಚರ್ ಬಂದ್ಬಿಟ್ಟಿದೆ. ಶಿವನ್ ಟ್ಯಾಟು ಹಾಕಿಸ್ಕೊಳ್ತಾರೆ, ಬಟ್ ನಾನ್ ವೆಜ್ ತಿಂತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಎಲ್ಲಂದ್ರಲ್ಲೂ ಓಡಾಡ್ತಿರ್ತಾರೆ. ಅದು ಯಾವುದೇ ಎಫೆಕ್ಟ್ ಆಗೋದಿಲ್ವಾ? ಆಗತ್ತಮ್ಮ, ಆಗತ್ತೆ. ಹಾಗೆಲ್ಲ ಹಾಕಿಸ್ಕೋಬಾರ್ದು. ಇವಾಗ ನಾವು ಜನಿವಾರ ಹಾಕ್ಕೊಂಡಾಗ್ಲೇ ನಾವು ಮಲಮೂತ್ರಗಳಿಗೆ ವಿಸರ್ಜನೆ ಹೋದಾಗ ಅದನ್ನ ಕಿವಿ ಮೇಲೆ ಹಾಕೋತೀವಿ ಅಲ್ವಾ? ಯಾಕೆಂದ್ರೆ ಮಲಮೂತ್ರ ಅದಕ್ಕೆ ತಗಲಬಾರ್ದು. ಅದನ್ನ ನಾವು ಗಂಟು ಹಿಡ್ಕೊಂಡು ಗಾಯತ್ರಿ ಮಂತ್ರ ಹೇಳ್ತೀವಿ. ಅದು ಪರಮ ಪವಿತ್ರ ಅಲ್ವಾ? ಅಂಥದ್ರಲ್ಲಿ ಪರಮಾತ್ಮನ ಒಂದು ಚಿತ್ರನ ನಾವಲ್ಲೂ ಇಲ್ಲೂ ಹಾಕಿಸ್ಕೊಂಡು ಎಲ್ಲದರಲ್ಲೇ ಹೋಗ್ತೀವಿ. ಭಗವಂತ ಶುದ್ಧ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಾನು ಅಶುಚಿ, ನಾನು ಭಗವಂತ ಅಲ್ಲ. ಅದಕ್ಕೋಸ್ಕರ ಅದನ್ನು ಟ್ಯಾಟುಗಳನ್ನೆಲ್ಲ ಹಾಕಿಸ್ಕೊಂಡು ಹೇಗಂದ್ರೆ ಹಾಗೆ ಬಾತ್ರೂಮ್ಗಳಿಗೆ ಹೋಗೋದು, ಎಲ್ಲಂದ್ರಲ್ಲೇ ಸಂಚಾರ ಮಾಡೋದು, ಅವೆಲ್ಲವೂ ಸಹ ಒಂದಲ್ಲ ಒಂದು ಸಲ ಎಫೆಕ್ಟ್ ಬರುತ್ತೆ. ನಿಮಗಿಷ್ಟವಾ ಏನೋ ಒಂದು ಹೆಸರು ಹಾಕಿಸ್ಕೊಳ್ಳಿ, ಯಾವುದೋ ನಿಮ್ಮ ಫ್ರೆಂಡ್ ಯಾವುದೋ ಒಂದು ಹೆಸರು ಹಾಕಿಸ್ಕೊಳ್ಳಿ, ನಿಮ್ಮ ಹೆಸರೇ ಹಾಕಿಸ್ಕೊಳ್ಳಿ, ಅದ್ರದ್ದು ಪರವಾಗಿಲ್ಲ. ಆ ಥರ ಆಂಜನೇಯನ ಹಾಕಿಸ್ಕೊಳ್ಳೋದು, ಈಶ್ವರನ ಹಾಕಿಸ್ಕೊಳ್ಳೋದು ಸರ್ವಥಾ ತಪ್ಪು. ನನಗೆ ಗೊತ್ತಿರೋ ಹಾಗೆ, ನನ್ನ ಗುರುಗಳು ನನಗೆ ಹೇಳಿರೋ ಹಾಗೆ ಅದು ಸರ್ವಥಾ ತಪ್ಪು. ಹಾಗೆ ಹಾಕಿಸ್ಕೋಬಾರ್ದು. ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ, ಏನೇ ನಾವು ಹಬ್ಬ ಹರಿದಿನ ಮಾಡಿದ್ರು, ಏನೇ ಸೆಲೆಬ್ರೇಷನ್ ಮಾಡಿದ್ರು, ಅದೆಲ್ಲ ಸೋಷಿಯಲ್ ಮೀಡಿಯಾಗೆ ಸೀಮಿತ ಆಗ್ತಾ ಇದೆ. ಈಗ ಶಿವರಾತ್ರಿ ಮಾಡಿದ್ದೀವಿ, ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದೀವಿ, ಏನೋ ನೈವೇದ್ಯ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಗೊತ್ತಾಗಬೇಕು. ಇದು ಎಷ್ಟು ಮಟ್ಟಿಗೆ ಒಳ್ಳೇದಮ್ಮ? ಪ್ರಪಂಚ ತಾಯಿ ಹಾಗಾಗೋಗ್ಬಿಟ್ಟಿದೆ. ಆದರೆ ಸೋಷಿಯಲ್ ಮೀಡಿಯಾಗೋಸ್ಕರ ಪೂಜೆ ಅಲ್ಲ. ಸೋಷಿಯಲ್ ಮೀಡಿಯಾಗೆ ಇವತ್ತು ಅಡುಗೆ ಅರಮನೆಗಳಿವೆ, ಎಲ್ಲ ಅದೇನೋ ಶಿವರಾತ್ರಿ ತಾಲಿನಂತೆ ಎಲ್ಲ ಹಾಕೋದು, ಅದನ್ನೊಂದು ಫೋಟೋ ಹಾಕೋದು, ಇರೋದೇ ಉಪವಾಸ ಅಲ್ವಾ? ಸೋಷಿಯಲ್ ಮೀಡಿಯಾಗೋಸ್ಕರ ಇವತ್ತು ಜಾಸ್ತಿ ಆಗೋಗಿದೆ. ಕಾರಣ ಏನು ಗೊತ್ತಾ? ಯಾರಿಗೂ ಸಹ ಸನಾತನ ಧರ್ಮದ ತತ್ವಗಳನ್ನು ತಿಳಿದೇ ಇರೋದು. ನಮ್ಮ ವೇದವ್ಯಾಸರು ಏನು ಪುರಾಣಗಳನ್ನು ಕೊಟ್ಟಿದ್ದಾರೆ ಅದನ್ನು ತಿಳಿದೇ ಇರೋದು. ಎಷ್ಟು ಜನಕ್ಕೆ ತಿಳ್ಕೊಳ್ಳೋ ಅವಕಾಶ ಇದೆ, ಆಸೆ ಇದೆ. ಇವತ್ತು ನಾವು ಸಂಜಯ ನಗರದಲ್ಲಿದ್ದೀವಿ. ನಾನು ಸಂಜಯ ನಗರದಲ್ಲಿ ಸತ್ಸಂಗ ಮಾಡ್ತೀನಿ ಅಂತ ಸುಮಾರು ಜನಕ್ಕೆ ಇಲ್ಲಿ ಗೊತ್ತು. ಎಷ್ಟು ಜನ ಬರ್ತಾರೆ, ಅಯ್ಯೋ ರಮಾ ಮೇಡಮ್ ನಮಗೆ ತುಂಬ ಆಸೆ ಇದೆ, ನಮಗೆ ಬರೋಕ್ಕಾಗಲ್ಲ. ಆಸೆ ಬೇರೆ, ಶ್ರದ್ಧೆ ಬೇರೆ. ನೀವು ಬಂದರೆ ನಿಮಗೆ ವಿಷಯ ಗೊತ್ತಾಗುತ್ತೆ, ಇಲ್ಲ ಅಂತಂದರೆ ಗೊತ್ತಾಗೋದಿಲ್ಲ. ಅವಾಗ ಏನು ಮಾಡ್ತಾರೆ? ಸೋಷಿಯಲ್ ಮೀಡಿಯಾನಲ್ಲಿ ಹೇಳಿದ್ದೆ ಸತ್ಯ, ಸೋಷಿಯಲ್ ಮೀಡಿಯಾನಲ್ಲಿ ನಾನು ಮಿಂಚಬೇಕು, ಇದು ಬೇಕಾಗಿಲ್ಲ. ಅಕಸ್ಮಾತ್ ನಾನು ಬೇಕಾಗಿಲ್ಲ ಅಂತ ಹೇಳಿ ನಾನು ಇದು ಕೆಲವ್ರಿಗೆ ಹೇಳಿದ್ದೇನೆ. ಅಲ್ಲ ರೀ, ಸೋಷಿಯಲ್ ಮೀಡಿಯಾಗೋಸ್ಕರ ಪೂಜೆನ ಏನು ಮನೆಯಲ್ಲಿ ಡೆಕೋರೇಷನ್ ಮಾಡಿಬಿಡೋದು, ಫೋಟೋಗಳು ಹಾಕ್ಬಿಡೋದು, ನೀವು ಹೆಂಗೆ ಪೂಜೆ ಮಾಡಿದ್ರು ಬಿಟ್ಟರೋ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಹಾಗೇನಾದರೂ ಹೇಳಿದ್ರೆ, ಅಯ್ಯೋ ಇವ್ರದೆಲ್ಲ ಇವ್ರು ಸತ್ಸಂಗ ನಡೆಸ್ತಾರೆ, ಇವರೆಲ್ಲ ಬಹಳ ಇದು, ಇವ್ರಿಗೂ ನಮಗೂ ಸೆಟ್ ಆಗಲ್ಲ ಅಂತಾರೆ. ಏನಿದೆ ತತ್ವ ತಿಳ್ಕೊಳ್ಳಿ. ಸೋಷಿಯಲ್ ಮೀಡಿಯಾಗೋಸ್ಕರ ಪೂಜೆ ಅಲ್ಲ, ಸೋಷಿಯಲ್ ಮೀಡಿಯಾಗೋಸ್ಕರ ದೇವ್ರ ನೈವೇದ್ಯ ಅಲ್ಲ, ಸೋಷಿಯಲ್ ಮೀಡಿಯಾಗೋಸ್ಕರ ಶಿವರಾತ್ರಿ ತಾಲಿ ಅಲ್ಲ, ಭಗವಂತನಿಗೋಸ್ಕರ ಮಾಡೋದು. ಹಾಗೆ ಮಾಡಿದ್ರೆ ಏನು ಪುಣ್ಯ ಇಲ್ಲ. ನಾವು ಪಾಪ ಪುಣ್ಯಗಳನ್ನು ಚಿಂತನೆ ಬಹಳ ಹೇಳ್ತೀವಿ. ನಾವು ಶಿವರಾತ್ರಿ ಕತೆ ಹೇಳಬೇಕಾದ್ರೆ, ಒಬ್ಬ ಬೇಡ ತಾನು ಬೇಟೆನ ಅರಸಿಕೊಂಡು ಹೋದ, ಬೇಟೆ ಸಿಕ್ಕಲಿಲ್ಲ. ಅವನೇನು ಮಾಡ್ದ, ಒಂದು ಮರದ ಮೇಲೆ ಕೂತ. ಅದು ಅವನಿಗೆ ಗೊತ್ತಿಲ್ದಿರೋ ಹಾಗೆ ಬಿಲುಪತ್ರೆ ಮರದ ಮೇಲೆ ಕೂತ ಅಲ್ವಾ? ನಾವು ಕತೆ ಕೇಳಿದ್ವಿ. ಅವನು ಒಂದೊಂದೇ ಎಲೆ ತೆಗೆದು ಬೇಟೆ ಬರುತ್ತಾ ಅಂತ ಹೇಳಿ ಹೊತ್ತೋಗದೆ ಒಂದೊಂದೇ ಎಲೆನ ಕಿತ್ತು ಹಾಕದ. ಅಲ್ಲೊಂದು ಶಿವಲಿಂಗ ಇತ್ತು. ಅದಕ್ಕೆ ಅವನಿಗೆ ತಿಳಿದೇನೆ ಪುಣ್ಯ ಬಂತು ಅಂತ ಹೇಳ್ತೀವಿ. ಹಾಗೇ ನೀನು ತಪ್ಪು ಕೆಲಸಗಳ ಮಾಡಿದ್ರೆ ಪಾಪವು ಕಟ್ಟಿಟ್ಟ ಬುತ್ತಿ. ಪುಣ್ಯನ ಅನುಭವಿಸಕ್ಕೆ ಸಿದ್ಧ ಇದ್ರೆ ಪಾಪನೂ ಸಿದ್ಧ ಇರಬೇಕು. ಪುಣ್ಯ ಮಾತ್ರ ಬೇಕು, ಪಾಪ ಬೇಡ ಅಂತಂದ್ರೆ ನೀವು ಮಾಡಬಾರದ ಕೆಲಸಗಳನ್ನು ಮಾಡಿದ್ರೆ ಪಾಪ ಬರುತ್ತೆ. ಮಾಡಬೇಕಾಗಿರೋ ಕೆಲಸಗಳನ್ನು ಶಿವರಾತ್ರಿ ಅಂತ ಪರ್ವ ದಿನಗಳಲ್ಲಿ ಮಾಡಿದ್ರೆ ಪುಣ್ಯ ಬರುತ್ತೆ. ಆದರೆ ಪುಣ್ಯ ಬರುತ್ತೆ ಅಂದರೆ ಎಲ್ಲರೂ ಒಪ್ಕೋತಾರೆ, ಪಾಪ ಬರುತ್ತೆ ಅಂದರೆ ಯಾರು ಒಪ್ಕೊಳ್ಳಲ್ಲ ಅಲ್ವಾ? ಹಾಗೆ
ಓಕೆ, ಈಗ ಶಿವನನ್ನ ಸಂತೃಪ್ತಿ ಮಾಡಬೇಕು ಅಂದರೆ ನಮಗೇನು ಗೊತ್ತಿಲ್ಲ, ನಮಗೇನು ಪೂಜಾ ವಿಧಿವಿಧಾನ ಇಷ್ಟು ವರ್ಷ ಮಾಡಿಲ್ಲ, ಇದೇ ಮೊದಲ ವರ್ಷ ಅಂದರೆ ಚಿಕ್ಕದಾಗಿ ಒಂದು ಟಿಪ್ಸ್ ಕೊಡೋದಾದರೆ ನಮ್ಮ ವೀಕ್ಷಕರಿಗೆ. ಕಲ್ತ್ಕೊಳ್ಳಿ ತಾಯಿ. ಇವತ್ತು ಕಲಿಸೋರು ಬೇಕಾದಷ್ಟು ಜನ ಇದ್ದಾರೆ. ಇವತ್ತಿನ ಯುವ ಜನಾಂಗ ಹೇಳಿಕೊಡುವಂತಹವ್ರ ಹತ್ರ ಹೋಗಿ ಕಲಿತುಕೊಂಡ್ರೆ ಮುಂದೆ ಸನಾತನ ಧರ್ಮ ಉಳಿಯುತ್ತೆ. ಇವಾಗ ನನಗೆ ಗೊತ್ತಿಲ್ಲ, ನಾನು ಎಕ್ಸಾಮಲ್ಲಿ ಏನೂ ಬರೆಯಲ್ಲ ಅಂದರೆ ನೀವು ಪಾಸ್ ಆಗ್ತೀರಾ? ಆಗಲ್ಲ. ಇಲ್ವಾ? ಎಲ್ಲ ಓದಿ ಕೂತ್ಕೊಂಡು ಎಕ್ಸಾಮ್ ಬರೀಬೇಕು. ಎಕ್ಸಾಮಿನರ್ ಕೇಳಲ್ಲ ನೀನು ಓದಿದೆಯೋ ಬಿಟ್ಟಿದೆಯೋ, ಅವನಿಗೆ ಬರೆಯೋದು ಬೇಕಾಗಿರೋದು. ಹಾಗೆ ಅಲ್ವಾ ಭಗವಂತ? ನನಗೆ ಗೊತ್ತಿಲ್ಲ ಅಂತ ಅನ್ನೋದು ಬಹಳ ಸುಲಭ. ಯಾಕೆ ಗೊತ್ತು ಮಾಡ್ಕೋಬಾರ್ದು? ಭಗವಂತ ಮನುಷ್ಯನಿಗೆ ಎಷ್ಟು ವರ್ಷ ಆಯಸ್ಸು ಕೊಡ್ತಾನೆ? 80 ತನಕ ಅಂತ ಇಟ್ಕೊಮ್ಮ. ಯಾಕೆ 80 ತನಕ ನಿನ್ನ ಜೀವನದಲ್ಲಿ 1 ವರ್ಷ ನೀನು ಒಬ್ಬ ಗುರು ಹತ್ರ ಕೂತು ಪೂಜೆ ಕಲ್ತ್ಕೊಳ್ಳೋಕೆ ನಿನಗಾಗಲಿಲ್ವಾ? ನಮ್ಮಂಥವ್ರು ನಾವು ಬೇಕಾದಷ್ಟು ಜನ ಇದೀವಿ, ಬನ್ನಿ ಕಲಿತು. ಯಾರಿಗೂ ಬೇಕಾಗಿಲ್ಲ ಅಲ್ವಾ? ನನಗೆ ಏನೂ ಬರೋದಿಲ್ಲ, ನಾನು ತುಂಬ ಸುಲಭವಾಗಿ ಮಾಡ್ತೀನಿ ಅಂತಂದರೆ ಅದಕ್ಕೂ, ಯಾಕೆಂದರೆ ಅದಕ್ಕೂ ನಾವು ಹೇಳಬೇಕಲ್ವ. ಅದಕ್ಕೆ ಏನೂ ಬೇಕಾಗಿಲ್ಲ. ಭಗವಂತನ ನಾಮಸ್ಮರಣೆ ಮಾಡ್ತಾ ಶಿವರಾತ್ರಿ ದಿನ ನಾನು ಹೇಳಲಿಲ್ವಾ, ಭಗವಂತನ ನಾಮಗಳು ನಿನಗೆ ಏನು ಬರುತ್ತೋ ಅದನ್ನು ಪರಮೇಶ್ವರ ಅವನು ಅಭಿಷೇಕ ಪ್ರಿಯ ಆಗಿರೋದ್ರಿಂದ ಒಂದೊಂದು ನಾಮಕ್ಕೆ ಒಂದೊಂದು ಉದ್ಧರಣೆನ ನೀರು ಹಾಕು. ಅದು ಪವಿತ್ರ ಜಲ ಆಗೋಯ್ತು. ಮುಂಚೆ ನೀರಿತ್ತು, ಈಗದು ಪವಿತ್ರವಾದಂತಹ ಜಲ ಆಯಿತು, ಭಗವಂತನಿಂದ ಬಂತು. ಅದಕ್ಕೇನು ನಿನ್ಗೆ ಯಾವ ಟ್ರೈನಿಂಗು ಬೇಕಾಗಿಲ್ಲ. ನಿನ್ನ ಮನೆಯಲ್ಲಿ ಏನಿದ್ರೆ ಅದನ್ನು ಭಗವಂತನ ನಿವೇದನೆ ಮಾಡು, ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಿ. ಇವತ್ತು ಸುಲಭ, ಹಾಲು ಎಲ್ಲರ ಮನೆಯಲ್ಲೂ ಇರುತ್ತೆ. ನಂದಿನಿ ಹಾಲು ಇಲ್ಲದೆ ಮನೆ ಇಲ್ಲ. ಭಗವಂತನಿಗೊಂದು ಲೋಟ ಹಾಲಿಡು, ಅದನ್ನು ಪೂಜೆ ಆದ ತಕ್ಷಣ ಮನಮಂದಿ ಎಲ್ಲ ತಗೊಂಡ್ಬಿಡಿ ಅಲ್ವಾ? ಸುಲಭ. ಈ ರೀತಿಯಾಗಿ ಮಾಡ್ಕೋಬಹುದು. ಇವತ್ತಿನ ದಿನ ಸಾಫ್ಟ್ವೇರ್ನವರು ನನ್ನನ್ನು ನನ್ನ ಮಗನೇ ಕೇಳ್ತಾನೆ, ಅವ್ನ ಫ್ರೆಂಡ್ಸ್ ಕೇಳ್ತಾರೆ, ಆಂಟಿ ನಮಗೆ ಟೈಮೇ ಇಲ್ಲ ನಾವು ಮಾಡ್ಕೊಳ್ಳೋಕ್ಕೆ, ನಾವು ಹೆಂಗೆ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ನಾನು ಹೇಳ್ದೆ, ಅಲ್ಲಪ್ಪ ನಿಂಗೆ ಈಗ 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ. ಅಕಸ್ಮಾತ್ ಮ್ಯಾನೇಜರ್ ಇನ್ನೊಂದು 20,000 ಸಂಬಳ ಕೊಡ್ತೀನಿ ಅಂತಂದರೆ, ಹೆಚ್ಚಾಗಿ ಕೊಡ್ತೀನಿ ಅಂದರೆ 5 ಗಂಟೆಗೆಲ್ಲ 4 ಗಂಟೆಗೆ ಹೋಗಲ್ವಾ? ಅದಕ್ಕೆ ಮಾತ್ರ ಹೋಗ್ತೀರಾ, ಇದಕ್ಕೆ ಯಾಕೆ ಹೋಗಲ್ಲ? ಆದರೂ ಈ ಸುಲಭವಾದ ಮಾರ್ಗ ಅಂದರೆ ನೀವು ಹೋಗ್ತಾ ಇದ್ದೀರಾ, ಏನೋ ನಿಮ್ಗೊಂದು ಗಾಡಿ ಬರುತ್ತೆ, ಹೋಗ್ತಾ ಇರಬೇಕಾದ್ರೆ ಸುಲಭ ಮನಸ್ಸಿನಲ್ಲಿ ಭಗವಂತನ ನಾಮ ಪ್ರಣವ ಒಂದು ಬಿಟ್ಟು, ಅವತ್ತು ಪರಮೇಶ್ವರನ ದಿನ ಆಗಿರೋದ್ರಿಂದ ನಮ ಶಿವಾಯ ನಮಃ ಅದನ್ನು ಹೇಳ್ಕೊತಾ ಹೋಗಿ. ಆಮೇಲಿಂದ ನಿಮ್ಮ ಕೆಲಸದ ಮಧ್ಯದಲ್ಲಿ ಕೂತ್ಕೊಂಡು ಭಗವಂತನ ಧ್ಯಾನ ಮಾಡಿ. ನೀವೆಲ್ಲಿ ಹೆಂಗಿದ್ರು ಯಾರು ಬೇಕಾದರೂ ಒಂದು ಈಶ್ವರನ ಚಿತ್ರ ನೋಡಿರ್ತಾರೆ, ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಭಗವಂತನ ಕಣ್ಣು ಮುಂದೆ ತಗೊಳ್ಳಿ. ಪರಮೇಶ್ವರ ಕೈಲಾಸದಲ್ಲಿ ಕೂತಿದ್ದಾನೆ, ಜಟೇನ ಧರಿಸಿದ್ದಾನೆ, ಜಟೇನಲ್ಲಿ ಗಂಗೆ ಇದ್ದಾಳೆ, ಅರ್ಧ ಚಂದ್ರ ಇದ್ದಾನೆ. ಪರಮಾತ್ಮ ಫಾಲನೇತ್ರ, 3 ಕಣ್ಣು, ಒಂದು ಸೂರ್ಯ, ಒಂದು ಚಂದ್ರ, ಒಂದು ಅಗ್ನಿ. ಅವನಿಗೆ ಕಿವಿಗಳಲ್ಲಿ ಹಣೆಯಲ್ಲಿ ಭಸ್ಮಾನ ಧರಿಸಿದ್ದಾನೆ, ಕಿವಿನಲ್ಲಿ ರುದ್ರಾಕ್ಷಿ ಹಾಕ್ಕೊಂಡಿದ್ದಾನೆ, ಅವನು ಗಜಚರ್ಮಾಂಬರನಾಗಿದ್ದಾನೆ, ಅವನು ಮೈಯಲ್ಲೆಲ್ಲ ಸಹ ಹಾವುಗಳೇ ಅವನಿಗೆ ಆಭರಣಗಳಾಗಿವೆ. ಅವನು ಅರ್ಧನಿಮೀಲಿತ ನೇತ್ರನಾಗಿ ಯಾವಾಗಲೂ ತನ್ನದೇ ಪರಬ್ರಹ್ಮ ರೂಪವಾಗಿರುವಂತಹ ನಿರಾಕಾರನ ಚಿಂತನೆ ಮಾಡ್ತಾನೆ. ಇದನ್ನೆಲ್ಲ ಧ್ಯಾನ ಮಾಡಿ, ಯಾವಾಗ ಬೇಕಾದ್ರೂ ಮಾಡ್ಬೋದು, ಇದಕ್ಕೇನು ಸಮಯ ಏನಿಲ್ಲ. ಈ ರೀತಿ ಭಗವಂತನ ಧ್ಯಾನ ಮಾಡಿ. ಹಾಗೋಯ್ತು ಭಗವಂತನ ಹತ್ರ. ಇದೇ ಉಪವಾಸ ತಾಯೇ. ಉಪವಾಸ ಅಂದ್ರೆ ಏನು? ಭಗವಂತನ ಹತ್ರ ಇರೋದೇ ಉಪವಾಸ. ಈ ರೀತಿ ನಿಮ್ಮ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವನ್ನೆಲ್ಲವನ್ನು ಸಹ ಭಗವಂತನ ಹತ್ರ ಇಡೆ. ಆಗೋಯ್ತು, ಭಗವಂತನ ಚಿಂತನೆ ಆಗೋಯ್ತು. ಹಾಗಾದ್ರೆ ಅಮ್ಮ, ಇಷ್ಟೊತ್ತು ಉಪವಾಸ, ಜಪ, ತಪ, ಪೂಜೆ, ಕೈಂಕರ್ಯ ಎಲ್ಲ ತಿಳಿಸ್ಕೊಟ್ರಿ. ಏನು ಮಾಡಬಾರ್ದು ಶಿವರಾತ್ರಿ ದಿನ? ಯಾರು ಪೂಜೆ ಮಾಡಬಾರ್ದು? ಯಾರು ಪೂಜೆ ಮಾಡಬಾರ್ದು ಅಂತಂದರೆ ಸಾಮಾನ್ಯವಾಗಿ ನಾವು ಹೆಣ್ಣು ಮಕ್ಕಳು, ನಾವು 3 ದಿನ ಹೊರಗೆ, ಅಂಥವರು ಪೂಜೆ ಮಾಡಬಾರ್ದು. ಭಗವಂತನ ಮೇಲೆ ನಂಬಿಕೆ ಇಲ್ಲದೆ ಇರೋರು ಪೂಜೆ ಮಾಡಬಾರ್ದು. ನಂಬಿಕೆಗೆ ಭಗವಂತ ಹೊಲಿಯೋದು. ಆಮೇಲಿಂದ ಯಾರು ನಾವು ಇವಾಗ ನನ್ನನ್ನು ಕೇಳಿದ್ರು, ನಾವು ಬರೋದೇ ಬೆಳಗಿನ ಜಾವ 4 ಗಂಟೆ, ನಮಗೆ ಟೈಮೇ ಸಿಕ್ಕಲ್ಲ, ನಮಗೆ ನಿದ್ದೆ ಮಾಡೋಕ್ಕೆ ಟೈಮ್ ಸಿಕ್ಕಲ್ಲ, ನೀವು ಪೂಜೆ ಮಾಡಿ ಅಂದರೆ ನಮಗೆ ನಿದ್ದೆ ಬರುತ್ತೆ. ಬೇಡ, ನಿಮಗೆ ಶ್ರದ್ಧೆ ಇಲ್ಲ, ನೀವೇನು ಈಶ್ವರ ಏನಾದರೂ ನಿಮಗೆ ಬಂದು ಕನಸಲ್ಲಿ ಹೇಳೋದ ನನಗೆ ಪೂಜೆ ಮಾಡು ಅಂತ, ಮಾಡಬೇಡಿ, ಅಂಥವರೆಲ್ಲ ಪೂಜೆ ಮಾಡಬೇಡಿ. ಆಮೇಲಿಂದ ಹೇಗೆ ನಡ್ಕೋಬೇಕು? ಕೋಪ ಮಾಡ್ಕೋಬೇಡಿ. ಅವತ್ತು ಇಂದ್ರಿಯಗಳನ್ನೆಲ್ಲ ಭಗವಂತನ ಹತ್ರ ಇಡಿ. ಕಣ್ಣು ದೇವರನ್ನು ನೋಡಲಿ, ಕಿವಿ ಭಜನೆ ಕೇಳಲಿ, ಮೂಗು ಬಿಲ್ಪತ್ರೆನ ಆಘ್ರಾಣಿಸ್ಲಿ, ನಾಲಿಗೆ ಭಗವಂತನ ನಾಮ ನೋಡಲಿ, ಚರ್ಮ ಭಗವಂತನ, ಈ ಕೈ ಅವನನ್ನು ಮುಟ್ಟು ನೀನು ದೇಹನ ಮುಟ್ಕೋ, ಅವನನ್ನು ಮುಟ್ಟು ನೀನು ದೇಹನ ಮುಟ್ಕೋ. ಈ ಥರದನ್ನೆಲ್ಲ ನೀನು ಮಾಡ್ತೀಯಲ್ವ, ಇವನ್ನೆಲ್ಲ ಮಾಡು. ಆದರೆ ಏನು ಮಾಡಬಾರ್ದು? ಕೋಪ ಮಾಡ್ಕೋಬೇಡ. ದೇವಸ್ಥಾನಕ್ಕೆ ಹೋಗ್ತೀಯ, ಕ್ಯೂನಲ್ಲಿ ಯಾರೋ ಬಂದರು, ಅಲ್ಲ ರೀ ನಾವು ಆವಾಗಿಲ್ಲ ಕ್ಯೂನಲ್ಲಿ ನಿಂತಿದ್ದೀವಿ, ಅವ್ರು ನುಗ್ಗುಬಿಟ್ಟಲ್ರಿ, ಯಾಕೆ ಕೋಪ ಮಾಡ್ಕೋತೀಯ?
ಮಾಡ್ಕೋಬೇಡ ಅಲ್ವಾ. ಸುಳ್ಳು ಹೇಳಬೇಡ, ಅವತ್ತೊಂದು ದಿನ ಸುಳ್ಳು ಹೇಳಬೇಡ. ಅವತ್ತು ಒಂದು ದಿನ ತಿನ್ನಬಾರದಂತಹ ನಿಷಿದ್ಧ ಪದಾರ್ಥಗಳನ್ನು ತಿನ್ನಬೇಡ. ಯಾರ ಹತ್ರನೂ ಜಗಳ ಆಡಬೇಡ, ಯಾರ ಮೇಲೂ ವೈಷಮ್ಯ ಸಾಧಿಸಬೇಡ. ನಾನು ಹೇಳಿದೆ, ಪಾಪಕ್ಕೆ ಪಾಪ, ಪುಣ್ಯಕ್ಕೆ ಪುಣ್ಯ. ಆವತ್ತು ಭಗವಂತನ ದರ್ಶನ ಮಾಡಿದ್ರೆ ಪುಣ್ಯ, ಭಗವಂತನ ಬಗ್ಗೆ ನೀನು ಕೆಟ್ಟದಾಗಿ ಮಾತಾಡಿದ್ರೆ ಪಾಪ. ಅದಕ್ಕೆ ಕೋಪ ಮಾಡ್ಕೋಬೇಡ, ನೋಡಬಾರದ್ದನ್ನು ನೋಡಬೇಡ, ಕೇಳಬಾರದ್ದನ್ನು ಕೇಳಬೇಡ, ಮೂಸು ನೋಡಬಾರದ್ದನ್ನು ನೋಡಬೇಡ, ನಾಲಿಗೆಯಲ್ಲಿ ಒಳ್ಳೆಯದನ್ನು ಮಾಡು. ಶಿವ 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 ಎನ್ನಿರೋ, ಇದು ಯಾರು ಬೇಕಾದರೂ ಕೇಳ್ಬೋದು. ಆ ರೀತಿ ನಾಮಸ್ಮರಣೆ ಮಾಡು. ನಿನ್ನ ಇಂದ್ರಿಯಗಳಿಂದ ಈ ರೀತಿ ಮಾಡಬಾರದನ್ನೆಲ್ಲ ಮಾಡಬೇಡ, ಕೋಪ ಮಾಡ್ಕೋಬೇಡ, ಜಗಳ ಆಡಬೇಡ. ಮತ್ತೆ ಹೇಳ್ತೇನೆ, ಯಾಕೆಂದ್ರೆ ಎಲ್ರಿಗೂ ಮತ್ತೆ ಬರಬೇಕಲ್ವಾ. ಜಗಳ ಆಡಬೇಡ, ಇಂದ್ರಿಯಗಳನ್ನ ಅದ್ರ ಬಿಟ್ಟು ದಾರಿನಲ್ಲಿ ಕಳಿಸಬೇಡ. ಆವತ್ತು ಏನು ಈ ನಾಲಿಗೆನ ಅವತ್ತೊಂದು ದಿನ ಕಂಟ್ರೋಲ್ ಮಾಡೋ. ತಿನ್ನಬಾರದ್ದನ್ನು ತಿನ್ನಬೇಡ, ಆಡಬಾರದ್ದನ್ನು ಆಡಬೇಡ. ಇವುಗಳೇ ತಾಯಿ ಮಾಡಬಾರ್ದು, ಇಂಥ ಕೆಲಸಗಳೆಲ್ಲ ಮಾಡಬಾರ್ದು. ಇನ್ನು ಕೊನೆಯದಾಗಿ ಅಮ್ಮ, ಈಗ ಮಾಸ ಶಿವರಾತ್ರಿಗೂ ಮಹಾಶಿವರಾತ್ರಿಗೂ ವ್ಯತ್ಯಾಸಗಳನ್ನು ತಿಳ್ಕೊಂಡು ನಮ್ಮ ವೀಕ್ಷಕರು ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಹಾಗೆ ಯಾವ ರೀತಿ ಶಿವನ ಪಾತ್ರ ಅಂದರೆ ಕೃಪೆಗೆ ಪಾತ್ರರಾಗ್ತಾರೆ ಅಂತ. ಮಾಸ ಶಿವರಾತ್ರಿ ಇದು ಪ್ರತಿ ತಿಂಗಳು ಬರುವಂತಹ ಚತುರ್ದಶಿನಲ್ಲಿ ಬರುವಂತಹ, ಅದನ್ನು ನಾವು ಏನು ಮಾಡ್ತೀವಿ, ಶಿವರಾತ್ರಿ ಅಂತ ಕರಿತೀವಿ. ಆ ಶಿವರಾತ್ರಿಗೆ ಉಪವಾಸ ಜಾಗರಣೆಗಳು ಮಾಡೋರು ಮಾಡಬಹುದು, ಮಾಡಲೇಬೇಕು ಅನ್ನೋ ರೂಲ್ಸ್ ಇಲ್ಲ. ಆದರೆ ಇದು ಮಹಾಶಿವರಾತ್ರಿ ಅಲ್ವಾ. ಇವತ್ತಿನ ದಿನ ಉಪವಾಸ, ಜಾಗರಣೆ, ಅಭಿಷೇಕಗಳನ್ನ ಮಾಡಿ ಅಂತ ಕೇಳ್ತೀವಿ ನಾವು. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜೀವನ ಶ್ರೇಷ್ಠ ಅಲ್ವಾ. ಅದಕ್ಕೋಸ್ಕರ ನಿಮಗೆ ಮಾಸ ಶಿವರಾತ್ರಿನಲ್ಲಿ ಆಗದೆ ಹೋದರೆ ಮಹಾಶಿವರಾತ್ರಿನಲ್ಲಿ ಮಾಡಿ. ಶಿವರಾತ್ರಿ ದಿನ ಶಿವನ ಪೂಜೆಗೆ ನೀವು ಯಾವ ಲಿಂಗ ಬೇಕಾದರೂ ಇಟ್ಕೊಂಡು ಮಾಡಬಹುದು. ಶಿವರಾತ್ರಿ ಅದಕ್ಕೆ ನಾವು ಶಿವನ ರಾತ್ರಿ ಅಂತ ಹೇಳಿದ್ರೆ, ಮಹಾಶಿವರಾತ್ರಿಗೆ ಕೆಲವು ಪರ್ವದಿನಗಳು ಭಗವಂತ ಜ್ಯೋತಿರ್ಲಿಂಗ ಆವಿರ್ಭಾವ ಆಗಿದ್ದು, ಅವನು ನೀಲಕಂಠನಾಗಿ ಅವನು ವಿಷ ಕೊಡದಿದ್ದು, ಆವತ್ತಿನ ದಿನ ಗಿರಿಜಾ ಕಲ್ಯಾಣ, ಆ ಒಂದು ಪ್ರಸಂಗಗಳೆಲ್ಲ ಆವತ್ತಿನ ದಿನ ಆಗಿದ್ರಿಂದ ಅದನ್ನು ಮಹಾಶಿವರಾತ್ರಿ ಅಂತ ಕಳೆದ್ವಿ. ಆ ಮಹಾಶಿವರಾತ್ರಿನಲ್ಲಿ 7 ಜನ್ಮಗಳ ಪಾಪಗಳನ್ನು ಕಳ್ಕೋಬಹುದು ಅಂತ ಕೇಳಿದ್ವಿ. ಅದು ಮಹಾಶಿವರಾತ್ರಿ. ಯಾವುದು ಪಾಪಗಳನ್ನು ಕಳೆದು 7 ಜನ್ಮಗಳ ಪಾಪಗಳನ್ನು ಕಳೆದು ಪುಣ್ಯನ ಕೊಡುತ್ತೋ ಅದು ಮಹಾಶಿವರಾತ್ರಿ. ಇದು ಮಾಸ ಶಿವರಾತ್ರಿ, ಒಂದೊಂದು ತಿಂಗಳಿಗೆ ಬರೋ ಶಿವರಾತ್ರಿ. ನಾವು ಪಂಚಾಂಗ ತೆಗೆದು ನೋಡಿದ್ರೆ ಚತುರ್ದಶಿಗೆ ಬರುತ್ತೆ ಅಂತ ಹೇಳಿದೆ. ಇದನ್ನು ಅಷ್ಟೇ ಶಿವರಾತ್ರಿ, ಇದು ಶಿವನ ಆ ಕಥೆಗಳಿಂದ ಬಂದಿರೋ ಶಿವರಾತ್ರಿ ಅಲ್ಲ. ಒಂದೊಂದು ರಾತ್ರಿಗೂ ಇದನ್ನ ನಾವು ಒಂದೊಂದು ವಿಶೇಷವಾಗಿ ತಗೋತೀವಿ. ಒಂದೊಂದು ಶಿವರಾತ್ರಿಗೂ ಒಂದೊಂದು ಹೆಸರಿದೆ. ನನಗೆ ಅಷ್ಟು ಕೆಲವು ಮರ್ತೋಗಿದೆ ಏನಕ್ಕೆ ಅಂತ. ಒಂದೊಂದು ತಿಂಗಳಿಗೂ ಒಂದೊಂದು ಶಿವರಾತ್ರಿ ಅಂತ ಹೇಳ್ಬಿಟ್ಟು ನಾವು ಹೆಸರು ಮಾಡ್ತೀವಿ. ಆ ಹೆಸರನ್ನ ಏನು ಇದೆಯೋ ಅದರಿಂದ ಅವನಿಗೆ ಪೂಜೆ ಮಾಡ್ತೀವಿ. ಆವತ್ತಿನ ದಿನ ಜಾಗರಣೆ, ಆವತ್ತಿನ ದಿನ ಮಾಡಲೇಬೇಕು. ಉಪವಾಸ ಇದೆ, ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಉಪವಾಸ ಮಾಡಬಹುದು ಅನ್ನೋದಿದೆ. ಆದರೆ ಕೆಲವರಿಗೆ ಆಗದೆ ಹೋದ್ರೆ ಅದನ್ನು ಉಪವಾಸನ ಮಾಫಿ ಮಾಡಬಹುದು. ಅಂದ್ರೆ ಏನು, ನಿಷಿದ್ಧ ಪದಾರ್ಥಗಳನ್ನ ತಗೋಬಾರ್ದು, ಹಣ್ಣು ಹಾಲನ್ನು ತಗೊಂಡು ಶಿವರಾತ್ರಿ ದಿನ ಪೂಜೆ ಮಾಡಬಹುದು ಮಾಸ ಶಿವರಾತ್ರಿಗೆ. ಅದೇ ಮಹಾಶಿವರಾತ್ರಿಗೆ ಕಟ್ಟುನಿಟ್ಟಿನ ಆಚರಣೆಗಳು ಇವೆ. ಆಚರಣೆ ಮಾಡೋದು ಬಿಡೋದು ನನಗೆ ನಿಮಗೆ ಸಂಬಂಧಪಟ್ಟಿರೋದು, ರೂಲ್ಸ್ ಮಾತ್ರ ಆಗಿದೆ. ಅದಕ್ಕೆ ಅದನ್ನು ಮಹಾಶಿವರಾತ್ರಿ. ಮಹಾಶಿವರಾತ್ರಿ ಬರೋದು ಕೇವಲ ಮಾಘ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಮೇಲೆ ಉಪರಿ ಚತುರ್ದಶಿ ಬಂದಾಗ, ಅದಕ್ಕೆ ಅದು ಮಹಾಶಿವರಾತ್ರಿ. ಇದು ಮಾಸ ಶಿವರಾತ್ರಿ. ಇದು ಕೆಲವು ಈ ರೀತಿ ವ್ಯತ್ಯಾಸಗಳು ಶಿವರಾತ್ರಿಗೂ ಮಹಾಶಿವರಾತ್ರಿಗೂ ಇದೆ. ಓಕೆ ಅಮ್ಮ, ಇನ್ನು ಕೊನೆಯದಾಗಿ ಈ ಪ್ರಶ್ನೆ ಕೇಳಿಲ್ಲ ಅಂತ ಹೇಳಿದ್ರೆ ಸರಿ ಹೋಗೋದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಪ್ರತಿಯೊಂದು ದೇವರಿಗೂ ವಾಹನಗಳು ಅಂತ ಇರುತ್ತೆ. ಈಗ ಗಣೇಶನಿಗೆ ಮೂಷಿಕ ಹೇಗೆ ವಾಹನನೋ ಹಾಗೆ ಶಿವನಿಗೆ ನಂದಿ. ಯಾವುದೇ ಒಂದು ಬೇಡಿಕೆ ಇಡಬೇಕು ಅಂದ್ರೂ ನಾವು ಹೋಗಿ ನಂದಿ ಕಿವಿಯಲ್ಲಿ ಹೇಳ್ತೀವಿ. ಸುಮ್ಮನೆ ತುಂಬ್ತಾ ಇರ್ತಾರೆ, ಎಷ್ಟೋ ಜನ ನಾವು ದೇವಸ್ಥಾನದಲ್ಲಿ ನೋಡ್ತಾ ಇರ್ತೀವಿ. ಸೊ ಶಿವರಾತ್ರಿ ದಿನ ನಂದಿಗೆ ಯಾವ ಪ್ರಾಮುಖ್ಯತೆ ಇದೆ, ಅದ್ರ ಪಾತ್ರ ಏನು ಅಮ್ಮ? ನಂದಿ ಪರಮಾತ್ಮನ ವಾಹನ ಅಲ್ವಾ. ಅದು ಪರಮೇಶ್ವರ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಸಾಮಾನ್ಯ ನಂದಿ. ಪರಮೇಶ್ವರ ಅದರಲ್ಲಿ ಕೂತ ಅಂತಂದರೆ 33 ಕೋಟಿ ದೇವತೆಗಳು ನಂದಿನಲ್ಲಿ ಆವಿರ್ಭಾವ ಆಗ್ತಾರೆ ಅಲ್ವಾ. ನಂದಿ ನೀವೆಲ್ಲ ದೇವಾಲಯಗಳನ್ನು ನೋಡಿ, ನಂದಿ ಈಶ್ವರನಿಗೆ ಎದುರುಗೆ ಇರ್ತಾನೆ. ಜ್ಞಾನವಾಪಿನಲ್ಲಿ ನಾವು ಕಾಶಿಗೆ ಹೋಗಿದ್ದಾಗ ನಂದಿ ಅವನ ಕಡೆಗೆ ತಿರ್ಕೊಂಡಿದ್ದಾನೆ. ಎಲ್ಲಿದೆ ಹಾಗಾದರೆ ಶಿವ ಅಂತ ಹೇಳಿದಾಗ ಆಮೇಲೆ ಅಲ್ಲಿ ತೆಗೆದ್ರು ಜ್ಞಾನವಾಪಿ. ಅಂದರೆ ಶಿವ ನಂದಿ ಕಡೆಗೆ ತಿರ್ಕೊಂಡಿರ್ತಾನೆ, ಅವನು ವಾಹನ. ನಾವು ಯಾರಿಗಾದರೂ ಏನಾದರೂ ಇವತ್ತಿನ ದಿನ ಪರಿಸ್ಥಿತಿನಲ್ಲೇ ಒಬ್ಬ ಪ್ರಮುಖ ವ್ಯಕ್ತಿ ಹತ್ರ ನಾವು ಹೋದರೆ ನಾವು ಮೊದಲು ಸೇವಕನ ಹತ್ರ ಹೋಗ್ತೀವಿ.
ಅವನು ಬಿಟ್ಟರೆ ಮೇಯ್ನ್ ಆಗಿರೋನ್ನ ನೋಡ್ತೀವಿ. ನಾವೆಲ್ಲ ಕಡೆ ಒಂದು ರಾಜಕೀಯ ವ್ಯಕ್ತಿಗಳಲ್ಲಿ VIP ಮನೆಗಳೆಲ್ಲ ನಾವು ನೋಡ್ತೀವಿ. ಪರಮಾತ್ಮನಿಗೆ ಸೇವಕ ನಂದಿ. ಅದಕ್ಕೆ ನಂದಿ ಯಾಕಾದ ಅನ್ನೋದು ಅದಕ್ಕೆ ಶಿವಪುರಾಣದಲ್ಲಿ ದೊಡ್ಡದಾದ ಕಥೆ ಇದೆ. ಅದಕ್ಕೆ ನಾವು ಪರಮೇಶ್ವರನ ಹತ್ರ ಹೋಗೋದಕ್ಕಿಂತ ಮುಂಚೆ ನಂದಿಗೆ ಅವನಿಗೆ ಈ ಕಿವಿನಲ್ಲಿ ಹೇಳ್ತೀವಿ, ಅವನು ಅದನ್ನ ಈಶ್ವರನಿಗೆ ತಲುಪಿಸ್ತಾನೆ. ನೀವು ಮಂತ್ರಾಲಯಕ್ಕೆ ಹೋದರೆ ಮಂತ್ರಾಲಯದಲ್ಲಿ ರಾಯರ ಬೃಂದಾವನದ ಈ ಕಡೆಗೆ ಇನ್ನೊಂದು ಬೃಂದಾವನ ಇದೆ. ಅದು ರಾಯರ ಪೂರ್ವಾಶ್ರಮದ ಮೊಮ್ಮಗ. ಅವರು ಮತ್ತೆ ಸನ್ಯಾಸಿಗಳಾಗಿ ಅಲ್ಲಿ ಬೃಂದಾವನನ ಸ್ಥಾಪನೆ ಮಾಡ್ತಾರೆ. ಒಂದು ಸಾರಿ ಯಾವುದೋ ಒಂದು ಹುಡುಗಿ ಬೇಡಿಕೆ ಇಟ್ಟು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೇಳಿದಾಗ ಅವಳು ನೆರವೇರಲ್ಲ. ಅದನ್ನು ಮತ್ತೆ ತಿರುಪತಿಗೆ ಹೋಗ್ತಾಳೆ. ತಿರುಪತಿನಲ್ಲಿ ಶ್ರೀನಿವಾಸನ ಹತ್ರ ಹೇಳ್ತಾಳೆ, ನಾನು ಮಂತ್ರಾಲಯಕ್ಕೆ ಹೋದೆ, ನನಗೆ ಬೇಡಿಕೆ ಆಗಲಿಲ್ಲ ಅಂತ. ಆವತ್ತೊಳಗೆ ಕನಸಲ್ಲಿ ಶ್ರೀನಿವಾಸ ಜಡ್ಜಾಗಿ ಕೂತಿದ್ದಾನೆ. ಆ ಮಂತ್ರಾಲಯದ ರಾಯರು ಅವರು ಒಬ್ಬ ಲಾಯರ್ ಕೂತಿದ್ದಾರೆ. ಶ್ರೀನಿವಾಸ ಕೇಳ್ತಿದ್ದಾನೆ, ಯಾಕೆ ಆ ಹುಡುಗಿ ಕೇಳಿದ್ದನ್ನು ನೀನು ಹೇಳಲಿಲ್ಲ ಅಂತ. ಅಲ್ಲಿ ಅವ್ರ ಮೊಮ್ಮಗನ ಹೆಸರಿದೆ, ನನಗೆ ಬಾಯಿಗೆ ಬರ್ತಿಲ್ಲ. ಅವರು ನನಗೆ PA. ಅವ್ರ ಹತ್ರ ನೀವು ಅಹವಾಲನ್ನು ಸಲ್ಲಿಸಿದ್ರೆ ಇಂಥವರು ಬಂದು ಇಲ್ಲಿ ಪ್ರದಕ್ಷಿಣೆ ಹಾಕಿ ಈ ಬೇಡಿಕೆಯನ್ನು ಇಟ್ಟರು ಅಂತ ಹೇಳಿಬಿಟ್ಟು ಆ ಒಂದು ರಾಯರ ಹಿಂದಿನ ಅವ್ರ ಮೊಮ್ಮಗ ಅವರಿಗೆ ಹೇಳಿದಾಗ ಆ ರಾಯರು ಆ ಬೇಡಿಕೆಯನ್ನು ನೆರವೇರಿಸ್ತಾರೆ. ನನಗೆ ಹೇಳಲೇ ಇಲ್ಲ, ಏಕ್ದಮ್ ನನ್ನನ್ನೇ ಕೇಳಿಕೊಂಡ್ರು. ವಾದೀಂದ್ರ ತೀರ್ಥರು, ವಾದೀಂದ್ರ ತೀರ್ಥರಿಗೆ ಹೇಳಿದಾಗ ವಾದೀಂದ್ರ ತೀರ್ಥರು ಇಂಥವ್ರು ಬಂದು ನನ್ನ ಪ್ರದಕ್ಷಿಣೆ ಹಾಕಿ ಒಂದು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಅಂತ ಅವ್ರು ನನಗೆ ಹೇಳ್ತಾರೆ. ಆಗ ನಾನು ಅವ್ರ ಬೇಡಿಕೆ ಸಲ್ಲಿಸ್ತೀನಿ ಅಂತ ಹೇಳಿಬಿಟ್ಟು ರಾಯರು ಹೇಳ್ತಾರೆ. ಅದೇ ಲಾಜಿಕ್ಕೆ. ಪರಮೇಶ್ವರನಿಗೆ ಬೇಡಿಕೆ ಸಲ್ಲಿಸಬೇಕು ಅಂದರೆ ಮೊದಲು ನಂದಿಗೆ ಹೇಳಬೇಕು, ನಂದಿ ಪರಮೇಶ್ವರನಿಗೆ ಹೇಳ್ತಾನೆ, ಆಗ ಪರಮೇಶ್ವರ ನಮಗೆ ಕೊಡ್ತಾನೆ. ಅದಕ್ಕೋಸ್ಕರನೇ ಎಲ್ಲರೂ ಅದಕ್ಕೆ ಕ್ಯೂ. ನಂದಿ ಕಿವಿನಲ್ಲಿ ಎಲ್ಲರೂ ಹೇಳಿದ್ದೆ ಎಲ್ಲರೂ ನಾನು. ಆಮೇಲೆ ನಂದಿಗೂ ಈಶ್ವರರಿಗೂ ಮಧ್ಯದಲ್ಲಿ ನಾವು ಹೋಗಬಾರ್ದು. ಅವನು ಪಾಪ ಅವನನ್ನೇ ನೋಡ್ತಾ ಇರ್ತಾನೆ. ನಾವು ಯಾವುದಾದ್ರೂ ಒಂದು ಫೋಟೋ ತೆಗಿಬೇಕಾದ್ರೆ ಮಧ್ಯದಲ್ಲಿ ಯಾರು ಬರಬೇಡಿ ಅಂತೇವೆ. ಅಂಥದ್ರಲ್ಲಿ ನಂದಿಗೂ ಪರಮೇಶ್ವರನಿಗೆ ಮಧ್ಯದಲ್ಲಿ ಹೋದರೆ ನಂದಿಕೇಶ್ವರನಿಗೆ ಅದು ಸಹಿಸಕ್ಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ನಂದಿಯನ್ನು ಸುತ್ತಕೊಂಡು ಹೋಗ್ತೀವಿ ಅಲ್ವಾ. ಎಷ್ಟು ಕಾರಣಗಳಿದೆ ತಾಯಿ. ಸನಾತನ ಧರ್ಮದ ಶ್ರೇಷ್ಠತೆಯೇ ಶ್ರೇಷ್ಠತೆ. ಅದಕ್ಕೆ ತಿಳಿದು ಆಚರಣೆಗಳನ್ನು ಮಾಡಿದಾಗ ಅದಕ್ಕೆ ಪ್ರಾಶಸ್ತ್ಯ ಜಾಸ್ತಿ. ಅದಕ್ಕೆ ಅಪ್ಪ ನಂದೀಶ್ವರ, ನಿನಗೆ ಬೇಡಿಕೆ ಸಲ್ಲಿಸಿದ್ರೆ ಪರಮೇಶ್ವರನಿಗೆ ಹೋಗುತ್ತಂತೆ. ನೋಡಪ್ಪ, ನಾನು ನಿನ್ನ ಕಿವಿನಲ್ಲಿ ಹೇಳ್ತಾ ಇದ್ದೀನಿ, ನೀನು ಬೇಗ ಹೇಳು ಈಶ್ವರನಿಗೆ ನನ್ನ ಬೇಡಿಕೆಯನ್ನು ಸಲ್ಲಿಸು ಅಂತ ಅವನಿಗೆ ಹೇಳಿದಾಗ ಅವನೋಗಿ ಅವನಿಗೆ ಹೇಳ್ತಾನೆ. ಅದಕ್ಕೋಸ್ಕರ ನಾನು ನಂದಿಗೆ ಕಿವಿನಲ್ಲಿ ಹೇಳೋದೆಲ್ಲರೂ ನಾನು. ಸರಿ ಅಮ್ಮ, ಇಷ್ಟೊತ್ತು ನಮ್ಮ ವಿಶೇಷ ಕಾರ್ಯಕ್ರಮ ಮಹಾಶಿವರಾತ್ರಿಯ ಸಂಚಿಕೆಯಲ್ಲಿ ಭಾಗವಹಿಸಿದ್ರಿ. ಆಚಾರ ವಿಚಾರ ಜೊತೆಗೆ ಜಪ ತಪ ಉಪವಾಸ ಹೇಗೆ ಆಚರಣೆ ಮಾಡಬೇಕು ಎಲ್ಲವನ್ನ ತಿಳಿಸ್ಕೊಟ್ರಿ. ನಿಮಗೆ ಧನ್ಯವಾದಗಳು. ನಿಮಗೂ ಸಹ. ಈ ಶಿವರಾತ್ರಿ ದಿನ ಭಗವಂತನ ಕುರಿತು ಎಲ್ಲ ಹೇಗೆ ಅವನು ಹೇಗೆ ಬಂದ, ಅವನನ್ನು ಹೇಗೆ ಧ್ಯಾನ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು, ಇದನ್ನೆಲ್ಲವನ್ನೂ ಸಹ ನನ್ನ ಬಾಯಲ್ಲಿ ಪರಮಾತ್ಮ ನಿಮ್ಮ ಮುಖಾಂತರ ನಡೆಸೋದ್ನಲ್ವ, ನಿಮಗೂ ಅನಂತ ಅನಂತ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ಗಮನಿಸ್ತಾ ಇದ್ರಿ. ಮಹಾಶಿವರಾತ್ರಿ ಅಂತ ಹೇಳಿದ್ರೆ ಮಾಸ ಶಿವರಾತ್ರಿಗಿಂತ ವಿಭಿನ್ನವಾದದ್ದು. ಜೊತೆಗೆ ಮಾಸ ಶಿವರಾತ್ರಿಯಲ್ಲಿ ನೀವು ತಪ್ಪಿಸ್ಕೊಂಡಿದ್ರು ಕೂಡ ಈ ಶಿವರಾತ್ರಿಯನ್ನ ಮಾಡೋದ್ರಿಂದ ಸಾಕಷ್ಟು ಫಲ ನಿಮಗೆ ಲಭಿಸತ್ತೆ ಅಂತ, ಕೆಲವೊಂದಷ್ಟು ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ತಿಳ್ಕೊಂಡು ಮಾಡಬಹುದಲ್ಲ ಅನ್ನುವಂಥ ಸಂದೇಶವನ್ನ ಕೂಡ ನೀಡ್ತಾ ಇದ್ರು. ನಿಮಗಿದ್ರಿಂದ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀವಿ. ನೀವು ಕೂಡ ಮಹಾಶಿವರಾತ್ರಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿ ನಮ್ಮ ಹಿಂದೂಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಅನುಸರಣೆ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ಕಾರ.